ಆಹಾ ಮಾಡೋ ಕೆಲಸ ಮಾಡಿಲ್ಲ ಅಂದ್ರೂ ಊಟಕ್ಕೆ ಮಾತ್ರ ಮುಂದಾಗಿರ್ತೀರಲ್ವಾ? ಹೌದು. ಎಷ್ಟ್ ತಿಂಡಿ ಪೋತ್ರು. ನಮ್ಮ ಜನ್ಮ ಆಗಿರೋದೇ ಅದಕ್ಕೆ. ನಾವು ಹುಟ್ಟಿರೋದೇ ಅದಕ್ಕೆ. ಪ್ರೀತ್ಸೋರ್ಗೆ ಲವರ್ ಮಾತ್ರ ಸಿಗೋರು, ಪ್ರೀತಿಸದೇ ಇರೋರಿಗೆ ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ ಲೋಕದಲ್ಲಿ ಹೆಣ್ಣಿಗಾಸರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ. ಚರಣ ನೀನ್ ಹೋಗು, ಬುತ್ತಿ ಹೊತ್ಕೊಂಡು ಹೋಗ್ತೀನಿ ಅಂತಾಗೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ. ನಾನು ನಿನ್ನ ಕೈ ಸೆರೆ. ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಸೂಪರ್ ನೀವು. ಡೈರೆಕ್ಟ್ರು ಮಾತ್ರ ಹೇಳೋದ್ ಬೇಡ. ಇಲ್ವಾ ಡೈರೆಕ್ಟರ್? ಏ ಆತರ ಡೈರೆಕ್ಟರ್ ಸಿಗಲ್ಲ. ಡೈರೆಕ್ಟ್ರು ಅಂದ್ರೆ ನಿಮ್ಗೆ ಅವರೇ ಡೈರೆಕ್ಟ್ರೆ. ಆತರ ಡೈರೆಕ್ಟರ್ ಅಂದ್ರೆ ಆತರ ಡೈರೆಕ್ಟ್ರೆ. ನೀವು ನೋಡಿದ್ರೆ ನಿಮ್ ಲೈಫ್ ಅಲ್ಲಿ ಆತರ ಡೈರೆಕ್ಟ್ ನೋಡಿದ್ರೆ ನೀವು ಒಬ್ಬರನ್ನೇ. ಹೌದಾ? ಯಾವ ತರ ಮಾತ್ರ ಡೈರೆಕ್ಟ್ ನೋಡಕ್ಕಾಗಲ್ಲ. ಮಂಡ್ಯ ಸ್ಲ್ಯಾಂಗು, ಹಳ್ಳಿ ಸ್ಲ್ಯಾಂಗು, ಕನ್ನಡ ಸಿನಿಮಾ, ಮಂಡ್ಯ ಕಡೆ ಸಿನಿಮಾ ಅಂತ ಕಾಮಿಡಿ ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಅಂದ್ರೆ ಆ ಡೈರೆಕ್ಟ್ರೆ. ಯಾವ ಡೈರೆಕ್ಟ್ರು? ಮಹೇಶ್ ಕುಮಾರ್. ಮಹೇಶ್ ಕುಮಾರ್ ಅಲ್ಲ, ಇವ್ರು ಇಷ್ಟೊತ್ತು ಹೇಳಿದ್ ಬೇರೆ ಡೈರೆಕ್ಟರ್ ಬಗ್ಗೆ, ನಾನ್ ಮಹೇಶ್ ಬಗ್ಗೆ ಹೇಳಿದ್ದ. ಹೇಳೋ ತಿಕ್ಕೋತ್ ನಿನ್ನ ಸೌಭಾಗ್ಯ, ಊರಿಗೊಬ್ಬ ಇರ್ತಾ ನೋಡೋ ಅಯೋಗ್ಯ. ಆಹಾ ಮಾಡೋ ಕೆಲಸ ಮಾಡಿಲ್ಲ ಅಂದ್ರೂ ಊಟಕ್ಕೆ ಮಾತ್ರ ಮುಂದಾಗಿರ್ತೀರಲ್ವಾ? ಊರಿನ ಜನ ಎಲ್ಲ ಬಾಯಿಗೆ ಬಂದಂಗ್ ಉಗಿತಾವ್ರೆ. ಯಾಕೆ? ಫಸ್ಟ್ ಇಳ್ಸು. ತುಂಬಾ ಒಳ್ಳೆ ನಟಿ ಅಂತ ಊರೆಲ್ಲ ಹೊಳ್ತಾ ಇದೆ. ಹಾ ಹೌದು. ಬರೀ ಹಾ ಹೂವ ಅನ್ನ ಬತ್ತು ಕಣ. ಏನೇನ್ ಕೊಟ್ಟವ್ರಪ್ಪ ಇವತ್ತು? ನಿಂಗೆ ಯಾಕಣ ಮುಂದಗಡೆ ಹುಲ್ಲಾಕಿಲ್ವ ಮೈ? ನಾನು ದನ ಅನ್ಕೊಂಡಿದ್ದೆ ನನ್ನ. ಅಲ್ಲಲ್ಲ ದನನೋ ಏನು ಅಂತ ಊರಿನ ಜನನೇ ಹೊಗಳ್ತಾವ್ರೆ. ನೀರ್ ಕೊಡ್ರ. ಅದೇನೋ ಸಾಧಿಸ್ತೀನಿ, ಅದೇನೋ ಮಾಡ್ತೀನಿ ಅಂದ್ರೆ ಏನು ದಬಕ್ಕಿಲ್ಲ ಅಂತವ್ರೆ. ಇದೊಂದೇ ಕರೆಕ್ಟ್ ಆಗಿ ಮಾಡೋದು. ಯಾವ್ದು? ಇದನ್ನೇ ಇದನ್ನ ಮಾತ್ರ. ಹುಟ್ಟಿರೋದು ಯಾಕೆ? ಹುಟ್ಟೋದ್ ಯಾಕೆ? ಸಾಯೋದ್ ಯಾಕೆ? ಅನ್ನ ಮುದ್ದೆ ಉಣ್ಬಿಟ್ಟು ಹೋಗಕ್ಕೆ. ಓ ಅಪ್ಪ ಏನ್ ಪವಿತ್ರ ಸಮಾಚಾರ? ಕೇಳ್ಕೊಂಡು ಜನ ಈ ತರ ಕಾಮಿಡಿ ಮಾಡ್ತಾರಲ್ಲ, ಜನ ಬದುಕಿರ್ತಾರ ಅಂತ ನಮ್ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಕಿತ್ತಿಟ್ಟಿರ ಆಮೇಲೆ ಎದ್ದೋಗ್ಬಿಟ್ಟು. ಹಾಕ್ರಪ್ಪ. ಯಾರಿಗ್ ಮುದ್ದೆ ಎಕ್ಸ್ಟ್ರಾ ಬೇಕು? ಇಲ್ಲ ಮುದ್ದೆ ಇದೆ ಸಾಕು. ಎಕ್ಸ್ಟ್ರಾ ಸಾರ್ ಹಾಕಿ, ನಿಮ್ಮ ಪವಿತ್ರ ಹೊಣೆ ಹಾಕಿ. ನಿಮ್ಮ ಪವಿತ್ರ ಕೈಗಳಿಂದ ಬಡಿಸಿದ್ದಕ್ಕಾಗಿ ನಾವು ಧನ್ಯರಾದ. ಏನಣ್ಣ ನಾಯಿಗೆ ಹಾಕ್ದಂಗ ಆಗ್ತೀಯಾ? ಏನಕ್ಕೋ ಇದು ಕುಂತನೇ ಇದೆಯಾ? ನಾಯಿಗೆ ಹಾಕ್ದಂಗ ಆಗ್ತಾ ಅಂದ್ರೆ ನಾಯಿಗೂ ನೀಟಾಗಿ ಹಾಕಲ್ಲ. ಇದು ಏನ್ ಸರ್ ಇದು? ಉಪ್ಸಾರು, ಉಪ್ಪೆಸರು ಉಪ್ಪೆಸರು ಉಪ್ಪೆಸರು. ಆಹಾ ಕೊಡವ ತಾಯಿ. ಸೊಪ್ಪಿನ ಹೆಸರು. ಯಾವ ಜನ್ಮದ ಪುಣ್ಯನೋ ಏನು. ಪವ್ಯ ಕೈ ನಮ್ಮ ಮಂಡ್ಯದಲ್ಲಿ ಖಾರ ಅದೇ. ಖಾರ ಇರ್ಬೇಕು ನೋಡಿ, ಒಂಚೂರು ಸಾರ್ ಹಾಕಿ. ಇಲ್ಲೋಸಿ ಖಾರ ಕೊಟ್ಟಿರ್ತಾರೆ ನೋಡಿ. ಖಾರ ಇರ್ತದ ನೋಡಿ ಅಲ್ಲಿ. ಸಾಕು. ಖಾರ ಎಲ್ಲ ಐತಿ ನೋಡಿ ಇಲ್ಲಿ. ಇಲ್ಲೇ ಇದೆ, ಇಲ್ಲೇ ಇದೆ. ಎಕ್ಸಾಕ್ಟ್ಲಿ. ಎಲ್ಲೈತೆ ಅನ್ನಂಗಿಲ್ಲ, ಇವರೇ ತಂದಿರೋದು ಅಂತ ನಾಟಕ ಆಡ್ತಿರೋದು ನಾವು. ತಲೆ ಗಿರ್ ಅನ್ಬೇಕು ನನ್ ಮಗಂದು. ಗಿರ್ರೋ ಸ್ಪೂನ್ ಇಲ್ಲ. ಲೈಫಲ್ಲಿ ಯಾರ್ಯಾರು ಬಡಿಸಿದ್ರೆ ಇದ್ರ ಈ ತರ ಬಡ್ಸಿಲ್ಲ. ಇದು ಹಿಂಗೆ ಎನ್ವಿರಾನ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್. ಪಲ್ಯ ಹಾಕಲ್ವ ನೀವು? ಹಾಕ್ತೀವಿ. ಪಲ್ಯ ಹಾಕ್ತಾರಂತೆ. ನಂತರ ಹಾಕಲ್ಲ. ಪಕ್ಕ ಕಾಯ್ತಿಲ್ಲ. ನೀವು ಊಟ ಮಾಡಿದ್ರಾ? ಇಲ್ಲ ಇಲ್ಲ, ಹಾಕೊಳ್ಳಿ, ನೀವು ಹಾಕೊಳ್ಳಿ, ಬಡ್ಸಿದೆ. ನೀವು ಹಾಕೊಳ್ಳಿ. ಈ ತಟ್ಟೆ ತಗೊಳ್ಳಿ, ಹಾಕೊಡ್ತೀನಿ. ಒಳ್ಳೆ ತಗೊಂಡ್ರಾ? ಥ್ಯಾಂಕ್ ಯು. ಹೇಳ್ರಪ್ಪ, Thank you. ಆಯ್ತು. ಮುಂದಿನ ಸಮಾಚಾರ ವ್ಯವಹಾರ ಏನೇನ್ ಏನ್ ಮಾಡಿದ್ರಿ ಹೇಳೋದು? ಇಷ್ಟು ದಿನ? ನಮ್ಗೆಲ್ಲ ಸೊಪ್ಪ ಹಾಕ್ಬಿಟ್ರೆ ಮೂಳೆ ಹುಡುಕ್ದಂಗ್ ಹುಡುಕ್ತಾರಲ್ಲಿ. ಹೆಸರೇ ಅದಾ ಆ feel ಅಲ್ಲಿ. ಆಹಾ. ಅತ್ಯದ್ಭುತ. ಆಹಾ. ಯಾರ ಮನೆ ಮಾಡಿದ್ರು ನೋಡಿ, ಮಹೇಶ್ವರ ಮನೆ. ಇವ್ರ ಮನೆ ಹೆಂಗಿದೆ ಊಟ? ಸೂಪರ್ ಆಗದೆ. ಅದ್ಭುತವಾಗಿ ಮಾಡಿದ್ರೆ ಬಹಳ ಖುಷಿ ಆಯ್ತು. ಬಹುಶಃ ಲೋಕಲ್ ಸೊಪ್ಪಿದು ಬೆಳೆದು. ಹೇಗ ಅನಿಸ್ತದೆ ನಿಮ್ಗೆ ಈ ಜಾಗ? ಜಾಗ ಅಂತೂ ಸಖತ್ತಾಗೈತೆ. ಊಟನೂ ಚೆನ್ನಾಗಿ ಅನಿಸ್ತಾ ಇದೆ. ಆದ್ರೆ ನಾನ್ ಹೇಳ್ಬೇಕಾಗಿರೋದು, ತುಂಬಾ ಜನ ಮುದ್ದೆ ಮುರಿಯೋದು ತಿನ್ನೋದ್ರ ಬಗ್ಗೆ ಯಾವ ತರ ತಿನ್ನೋದು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಆಕ್ಚುಲಿ ಮುದ್ದೆ ಮುರಿಯೋದು ಈಸಿ. ತುಂಬಾ ಜನ ಹೆಂಗೋ ಮುರಿತಾರೆ ಕೈಯಲ್ಲಿ ಹಾಕಿ. ಹೌದು. ತುಂಬಾ ಸಿಂಪಲ್. ಹಿಂಗ್ ತಗೊಂಡು
ಜಸ್ಟ್ ಹಿಂಗ್ ರೌಂಡ್ ಮಿದ್ದು ಬಿಟ್ರೆ ನೋಡಿ ಚಪಾತಿ ಹಿಟ್ಟು ಕಲಿಸ್ತಾರ ಅವರು. ಇಲ್ಲ ಮುದ್ದೆ ತಿನ್ನಕ್ ಬರುತ್ತೆ ನಂಗೆ. ಏನ್ ಗೊತ್ತಾ ಖುಷಿ, ಮಂಡ್ಯ ಹೆಣ್ಮಗ್ಳಂಗೆ ಬುತ್ತಿ ಹೊತ್ಕೊಂಡು ಹೊರ ಬಂದು ಉಣ್ಣಕ್ಕಿಕ್ಬಿಟ್ಟು ನಮ್ ಪಿಕ್ಚರ್ ಬಗ್ಗೆ ಮಾತಾಡಕ್ ಬಂದಿದಾರಲ್ಲ, ಭಾರಿ ಖುಷಿ ಆಗುತ್ತೆ. ಪವಿತ್ರವಾದ ಊಟ. ಮಾತಾಡಿ ಅಂತ ಮ್ಯಾಟ್ರಿಗೆ ಬಂದ್ರು ಈಗ ಅಲ್ವಾ, ಅದಕ್ಕೆ ನಾನು ಬಂದಿದ್ದೆ. ಹಿಂಗಾಯ್ತು ಅಂದ್ರೆ ಮುದ್ದೆ ಬಗ್ಗೆ ಮಾಡ್ಕೊಂಡ್ಬಿಟ್ರಿ. ಏನ್ ದಬಾಕಿದೀರಾ, ದಬಾಕಿದ್ ಎಷ್ಟು ಖುಷಿ ಇದೆ ಅಂತ ಕೇಳೋಣ ಅಂತ ಅಷ್ಟೇ. ನಿಮ್ಮಮ್ಮ ಅನ್ನ ಹೊತ್ಕೊ ಬರ್ಬೇಕಾದ್ರೆ ಕಾಲಿಡ್ ಬಿಡ್ಬೇಕಿತ್ತು, ಅವಾಗ ದಬಾಕಳರು. ಆಗ ನೀವ್ ದಬಾಕಿದ್ರಿ ಅಂತ ಆಗ್ತಿತ್ತು, ನಾನೇ ದಬಾಕೊಂಡಂಗೆ ಇರ್ತಿತ್ತು. ನಾವು ನೀವೇನ್ ಮಾಡಿದೀರಾ ಅಂತ ಕೇಳಿದ್ರು. ನಮ್ಗಿಂತ ಮಹೇಶ್ ಅವ್ರು ಮಾಡಿರೋದು. ಹೌದಾ? ಏನ್ ಗೊತ್ತಾ, ಅಯೋಗ್ಯ 2 ನೋಡಿ ಅಂತ ಹೇಳ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು, ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಒಂದ್ ಹೆಂಗಿತ್ತು ಅಂತ ಹೇಳಿ ನೀವು, ಎರಡನೇದು ಆಮೇಲೆ ಕಂಟಿನ್ಯೂಟಿ ಕೊಡಿ. ಒಂದಂತೂ ಸೂಪರ್ ಆಗಿದೆ. ಒಂದು ಚೆನ್ನಾಗಿರೋದ್ರಿಂದನೇ ಎರಡನೇದಕ್ಕೆ ಹಿಂಗ್ ಕೂತ್ಕೊಂಡು ಏನ್ ಇಷ್ಟ ಆಯ್ತು ನಿಮ್ಗೆ? ಓವರ್ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಸಗದಾಗಿತ್ತು. ಆ ಎಲೆಕ್ಷನ್ ಈ ಲೆವೆಲ್ಗೂ ಮಾಡ್ಬೋದಾ? ಚಿಕ್ಕ ವಯಸ್ಸಲ್ಲೇ ಮಗ ಡಿಸೈಡ್ ಮಾಡಿದ್ರೆ ಈ ತರ ನಿರ್ಧಾರ ಮಾಡಿ ಕೊನೆಗೂ ಎಲೆಕ್ಷನ್ ನಿಂತೇ ಬಿಡ್ತಾನ ಅಂತ. ಬಟ್ ಅದ್ರ ಟ್ರಿಕ್ಸ್ ಯಾವ್ದು ಚೆನ್ನಾಗಿದೆ ಗೊತ್ತಾ? ಬಚ್ಚೇಗೌಡ ಅಂತ ಸೆಲೆಕ್ಟ್ ಮಾಡ್ಕೊತೀರಲ್ಲ, ಆಗಿದೆಯಲ್ಲ ಅದು ಅಲ್ವಾ? ತುಂಬಾ ಆಗಿದೆ. ಅಲ್ಲ, ಫಿಲ್ಮ್ ಅಲ್ಲಿ ಮಾಡಿದಿರಲ್ಲ, ನೀವೇ ಐಡಿಯಾ ಕೊಟ್ಟಂಗಿತ್ತು. ರೀಸೆಂಟ್ ಎಲೆಕ್ಷನ್ ಸುಮಲತಾ ಅಂತ ಬಂದಾಗ ಯಾರೋ ಹೇಗೆ ಸಿನಿಮಾ ಕಾನ್ಸೆಪ್ಟ್ ತಗೊಂಡ್ಬಿಟ್ಟವ್ರೆ ಅಂತ ಹೇಳ್ತಿದ್ರು. ಹಂಗಾಗಿದೆ. ಸೊ ಸಿನಿಮಾ ಯಾವಾಗ್ಲೂ ಅಷ್ಟೇ, ಏನಾದ್ರೂ ಒಬ್ರಿಗೆ ಇಷ್ಟ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಅಂತ ಅನ್ಸ್ಬೇಕು. ಎಲ್ರು ಮಾಡ್ತಾರೆ ಸಿನಿಮಾನ, ಬಟ್ ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಮಟನ್ ಅನ್ಕೊಂಡು ಮಟನ್ ಎಂಟ್ರಿ ಇವ್ರದಾಗುತ್ತೆ, ಬೆಣ್ಣೆ ಎಂಟ್ರಿ ಅವ್ರದಾಗುತ್ತೆ, ಅದೇ ಚಟ್ನಿ ಹೊಲಿಸ್ಕೊಡ್ತೀವಿ ಅವ್ರಿಗೆ, ಅವರೆಲ್ಲ ನಗ್ತಾರೆ. ಆ ಕಾನ್ಸೆಪ್ಟ್ ದೇವರ ನನ್ಗೆ ಗೊತ್ತಿಲ್ಲ. ಆ ಬ್ಯಾನರ್ ಹಾಕಿರೋದು ಚಡ್ಡಿ ಹೊಲಿಸ್ಕೊಡ್ತಾರೆ. ಯಾರು ಕೇಳಿದ್ರೆ ಯಾರು ಒಂದು ಒಳ್ಳೇದ್ ನೆನ್ಪಿಟ್ಕೊಂಡಿರಲ್ಲ. ಆ ಊರಿಗೆ ನೀವು ಒಳ್ಳೇದ್ ಮಾಡ್ತೀರಾ, ಬಾತ್ರೂಮ್ ಕಟ್ಸ್ತೀರಾ, ಆ ಎಲೆಕ್ಷನ್ ಅಲ್ಲಿ ಇದ್ ಮಾಡ್ತೀರಾ, ಫೈಟ್ ಮಾಡ್ತೀರಾ, ಅದನ್ನ ಯಾರು ಹೇಳಲ್ಲ. ಚಡ್ಡಿ ಹೊಲಿಸ್ತೀರಾ ಅವ್ರಿಗೆ, ಬೆಣ್ಣೆ ಮಾಡ್ತೀರಾ, ಆ ಡ್ರಾಮಾ ಊರಿಗೆಲ್ಲ ಗೊತ್ತಾಗದಂತೆ. ಅದು ಊರ್ನವ್ರಿಗೆಲ್ಲ ಊಟ ಕೊಡಿಸ್ಬಿಟ್ಟು ಬಾಗ್ಲಾಕದಿವ್ರು. ನಾನ್ ಆಕ್ಚುಲಿ ಇವ್ರು ಏನ್ ಮಾಡ್ತಾ ಇರ್ತಾರೆ ಜನ ಇಂಥವೇ ನೆನ್ಪಿಟ್ಕೊಂಡಿರೋದು. ನಾನು ಎಲ್ಲಾರು ಹೋಗ್ಲಿ ಕಾರ್ಯಕ್ರಮಗಳಿಗೆ, ಬೆಣ್ಣೆ ಶಾಂತಮ್ಮ ಕಬ್ಬನ್ ಗದೆ, ಬೆಣ್ಣೆ ಶಾಂತಮ್ಮ ಕಬ್ಬನ್ ಗದೆ, ಅದ್ರಲ್ಲಿ ಓದ್ಕೊಳ್ರಿ ಅಂತೆಲ್ಲ ಹೇಳಿದೀವಿ, ಅದ್ ಯಾರು ಕೇಳಲ್ಲ. ಬೆಣ್ಣೆ ಶಾಂತಮ್ಮ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನಿದೆ ಅಂತ ನೋಡ್ತಾರೆ ಅಷ್ಟೇ. ಕಷ್ಟ ಸುಖ ಎಲ್ರು ಅನುಭವಿಸ್ತಾ ಇರ್ತಾರೆ, ಎಲ್ರು ಫೇಸ್ ಮಾಡ್ತಿರ್ತಾರೆ, ಏನೋ ತೋರಿಸ್ತೀರಿ, ಎಲ್ರು ಲೈಫ್ ಅಲ್ಲಿ ಅದಿದ್ದೇ ಇರುತ್ತೆ. ಆಕ್ಚುಲಿ ಇದ್ರಲ್ಲಿ ಡಬಲ್ ಧಮಾಕ ಇದ್ರಲ್ಲಿ ಸೆಕೆಂಡ್ ಅಲ್ಲಿ. ಇದ್ರಲ್ಲಿ ಹೆಂಗಿದೆ ಅಂದ್ರೆ ಎಂಟರ್ಟೈನ್ಮೆಂಟು 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 ಪಿಕ್ಚರ್ ಮುಗಿಯೋವರೆಗೂ ಎಂಟರ್ಟೈನ್ಮೆಂಟ್. ಸ್ವಲ್ಪ ಅನ್ನ ಹಾಕಿ ಪವಿತ್ರ, ನಿಮ್ಮ ಪವಿತ್ರವಾದ ಕೈಗಳಿಂದ ಸ್ವಲ್ಪ ಅನ್ನ ಹಾಕಿ ಎಡಗೈ ಹಾಕ್ತಾ ಇದೀರಾ, ಆದ್ರೂ ಬೇಜಾರು ಮಾಡ್ಕೊಳ್ಳಲ್ಲ. ಲೆಫ್ಟಿ ಅವರು ನಿಮ್ಗೆ ಗೊತ್ತಲ್ಲ, ಊಟ ಬಡಿಸ್ಕೊಳ್ಳೋದೇ ನಾವ್ ಎಡಗೈ ಕೈ ಬಡಿಸೋದಕ್ಕಿಂತ ಬೆಟರ್. ಹಾಕಿಮ್ಮ, ಸಾಕ್ಬಿಡಿ. ನೀವು ಉಪಚಾರ ಎಲ್ಲ ಮಾಡ್ತೀರಾ? ಬರುತ್ತಾ? ಇಲ್ಲ, ಅಮ್ಮ ಮಾಡ್ತಾರೆ ಅಷ್ಟೇ. ಮಾಡಿ ತಿನ್ನೋದು ಇವ್ರು ತಿಂತಾರೆ, ಇವ್ರು ಮಾಡೋದು ನೋಡ್ತಾರೆ ಮೋಸ್ಟ್ಲಿ ಇವ್ರು. ಓಕೆ, ಹಂಗೆ ಉಪಚಾರ ಮಾಡೋದು ಹೇಳ್ಕೊಡ್ಲಾ? ವಿಚಾರಗಳನ್ನ ಹೇಳಿ ಸಿನಿಮಾ ಬಗ್ಗೆ. ಏನ ಹೇಳಿ, ತಿನ್ಬಿಟ್ಟು ಹೇಳ್ತೀರಾ? ಹೆಂಗೆ ಹೇಳಿ, ತಿಂತಾನೆ ಹೇಳ್ತೀವಿ. ಓಕೆ, ಕೇಳಿ ಕ್ವಶನ್. ಏನೇನ್ ಮಾಡ್ತಾ ಇದೀರಾ ಅಂತ ಈ ಸಿನಿಮಾದಲ್ಲಿ? ಧಮಾಕ ಅಂತಂದ್ರೆ ಫಸ್ಟ್ ನಿಜವಾಗ್ಲೂ ಎಂಟರ್ಟೈನಿಂಗ್. ಯಾಕೆ ಗೊತ್ತಾ, ಸೆಕೆಂಡ್ ಬರ್ತಾ ಇದೆ ಅಂದಾಗ ಜನ ವೆಯ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಅರ್ಥ ಮೊದಲನೇದು ಜನಕ್ಕೆ ಏನ್ ಕೊಡ್ಬೇಕು ಅದು ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ. ಇದರಲ್ಲಿ ಎಕ್ಸ್ಪೆಕ್ಟೇಷನ್ ನಾನು ಹೇಳಿದ್ರೆ ಗೊತ್ತಾ, ತುಂಬಾ ಎಕ್ಸ್ಪೆಕ್ಟೇಷನ್ ಗಿಂತನೂ ಬರ್ಬೇಕಾದ್ರೆ ಅಯೋಗ್ಯ ನೋಡ್ಕೊಂಡ್ ಬಂದ್ರೆ, ಅಯೋಗ್ಯದಲ್ಲಿ ಏನೇನು ನಗ್ಸಿದ್ವಿ, ಎಂಜಾಯ್ ಮಾಡ್ತಿದ್ವೋ, ಅಂದ್ರೆ ಒಂದು ಮನೋರಂಜನೆ ಏನಿತ್ತು ಅಂದ್ರೆ ಎಲ್ಲಾ ವಿಷಯಗಳನ್ನ ಹ್ಯೂಮರ್ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ವಿ. ಅಂದ್ರೆ ಕಾಮಿಡಿ ಮುಖಾಂತರ ಪ್ರತಿಯೊಂದು ಸೀರಿಯಸ್ ವಿಷಯಗಳನ್ನ ಸೀರಿಯಸ್ ಮಾಡ್ದೇನೆ ಅದನ್ನ ತುಂಬಾ ಒಂದು ತಿಳಿ ಹಾಸ್ಯದ ಮುಖಾಂತರ ಏನ್ ಹೇಳ್ತಾ ಹೋಗ್ಬೋದು, ಅದನ್ನೇ ಕಂಟಿನ್ಯೂಟಿ. ಕತೆ ಎಲ್ಲಿ ನಿಂತಿದ್ದೋ ಅಲ್ಲಿಂದ ಮತ್ತೆ ಶುರುವಾಗುತ್ತೆ. ಅದೇ ಕ್ಯಾರೆಕ್ಟರ್, ಅದೇ ಊರು, ಅದೇ ವಾತಾವರಣ. ಈಗ ನೋಡ್ತಾ ಇರಲ್ಲ ಈ ಹಳ್ಳಿ, ನೀವೇ ವಾಪಸ್ಸು ಮಾರ್ಗೊಂಡು ಬಂದಂಗಾಗುತ್ತೆ. ಅವಾಗ ಇವತ್ತಿನ ಏನು 5-6 ವರ್ಷ ಕಳೆದ್ಮೇಲೆ ಯಾರ್ಯಾರು ನೋಡಿಲ್ವಲ್ಲ, ಅಂದ್ರೆ ಇವಾಗ ಈಗ ರೀಸೆಂಟ್ ಆಗಿ ನೋಡಿದಾರಲ್ಲ ತುಂಬಾ ಜನ, ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ರು ನೋಡಿರ್ತಾರೆ, ಅವ್ರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಅಂಡ್ ಆದ್ರೆ ಇದೊಂದು ಫ್ರೆಶ್ ಆಗಿ ಒಂದು ಫ್ರೆಶ್ ಕಥೆ ತರ ನೋಡ್ಬೋದು ಈಗ ಪಾರ್ಟ್ನರ್ನ. ಅಂದ್ರೆ ಏನಿದು ಆ ಕಥೆ ನೋಡಿರ್ಲೇಬೇಕು ಅಂತ ಏನಿಲ್ಲ, ಅಂದ್ರೆ ನೋಡಿರ್ಲೇಬೇಕು ಅಂತ ಏನಿಲ್ಲ, ಹೊಸದಾಗಿ ಬಂದು ಕೂತ್ಕೊಳ್ಳೋರ್ಗು
ಎಂಜಾಯ್ಮೆಂಟ್. ಈ ಕತೆ ಇದು ಹಿಂಗಿದ್ದ ಹಿಂಗಾಯ್ತಾ, ಓಕೆ ಫೈನ್ ಅನ್ನೋ ತರದ್ದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆಕ್ಚುಲಿ ಏನ್ ಗೊತ್ತಾ, ಒಬ್ಬ ಸದಸ್ಯ ಆಗೋದಕ್ಕೆ ಎಷ್ಟೆಲ್ಲ ಹೋರಾಡಿದ್ದು, ಚಿಕ್ಕ ವಯಸ್ಸಿಂದ ಬಂದಿದ್ದು, ಕೊನೆಗೆ ಗೆದ್ದಿದ್ದು, ಒಂದು ಓಟಿಂದ ಗೆದ್ಕೊಂಡಿದ್ದು, ಬಚ್ಚೇಗೌಡರ ಸೈಡ್ ಹಾಕಿದ್ದು ಎಲ್ಲ ಓಕೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಆಯ್ತು ಗೆದ್ದಾಯ್ತಲ್ಲ, ಎಲ್ಲರಿಗೂ ಒಂದಷ್ಟು ಚಾಲೆಂಜಿಂಗ್ಸ್ ಏನೇನೋ ಗೆದ್ದ ತಕ್ಷಣ ಸಮಸ್ಯೆಗಳು ಯಾವ್ದು ಮುಗಿಯಲ್ಲ, ಶುರು. ಅಲ್ಲಿಂದಲೇ ಶುರು ಆಗೋದು. ಓಕೆ, ಗೆದ್ದ ತಕ್ಷಣ ಯಾವ್ದೇ ಆಗಲಿ, CM ಆಗ್ಲಿ PM ಆಗ್ಲಿ ಯಾರನ್ನೇ ಗೆದ್ದಿದ ತಕ್ಷಣ ಸಮಸ್ಯೆ ಸಮಸ್ಯೆ ಶುರು ಆಗೋದು. ಗೆದ್ದ ಮೇಲೆ ನಿಮ್ದಾಗಿರಕ್ಕಾಗಲ್ಲ. ಓಕೆ, ಗೆಲ್ಲೋವರೆಗೂ ಒಂದು ಫೈಟ್ ಮಾಡ್ತೀವಿ, ಗೆದ್ದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಅದನ್ನೆಲ್ಲ ತಡ್ಕೋಬೇಕಲ್ಲ. ಹೌದು. ಅದನ್ನೆಲ್ಲ ಹೆಂಗ್ ಕಳೀತಾನೆ, ಏನ್ ಮಾಡ್ತಾನೆ, ಮುಂದಕ್ಕೆ ಯಾವ ರೀತಿ ಇಡೀ ಊರಿನ ಜೊತೆ ನಿಂತ್ಕೋತಾನೆ, ಆ ಎಲಿಮೆಂಟ್ಸ್ ಗಳೆಲ್ಲವನ್ನು ಸೇಮ್ ಅಗೇನ್ ಫನ್ ಜೊತೆ ಹೇಳ್ತಾ ಹೋಗಿದ್ವಿ. ಈಗ ನಾವು ಕಂಟಿನ್ಯೂಟಿ ತರ ತಗೊಂಬೋದಾ? ಅದು 100%. ಓಕೆ, 100%. ಎಲ್ಲಿ ನಿಂತಿತ್ತು ಅಲ್ಲಿಂದನೇ ಅಲ್ಲಿಂದ ಶುರು. ಈಗ ಹಂಗ್ ಶುರು ಆಗುತ್ತಲ್ಲ. ನಾನ್ ಕೇಳೋದೇನಂತ ಅಂದ್ರೆ, ಇವಾಗ ನೋಡಿ ಸಿನಿಮಾಗಳು ಎಲ್ಲಾ ತರ ಜೋನರ್ ಸಿನಿಮಾಗಳು ಬಂದ್ಬಿಟ್ಟಿದೆ. ನೀವ್ ಹೆಂಗ್ ಕೇಳಿದ್ರು ಆಮೇಲೆ ಇಲ್ಲ ಈ ತರ ಅಲ್ಲ, ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಬೇಕು, ಡಿಫ್ರೆಂಟ್ ಆಗ್ಬೇಕು ಅಂದ್ರೆ ಬೇರೆ ಭಾಷೆ ನೋಡಕ್ ಶುರು ಮಾಡಿದ್ದಾರೆ ಅಲ್ವಾ? ಯಾಕಂದ್ರೆ ಡಬ್ಬಿಂಗ್ ಅಲ್ಲಿ ನೋಡ್ಕೊಂಡ್ರೆ ಆಯ್ತು, ನನ್ಗಿಲ್ಲ ಈ ತರ ಸಿನಿಮಾ ಇಷ್ಟ, ಹಾರರ್ ಬೇಕಾ, ಅದು ಡಿಟೆಕ್ಟಿವ್ ಕೈಂಡ್ ಬೇಕಾ, ಯಾವ ತರ ಬೇಕು, ಬೇರೆ ಭಾಷೆ ಹೋಗಿ ನೋಡ್ಕೊಂಡ್ಬಿಡ್ತಾರೆ. ಈಗ ಹೊಸದೇನ್ ಕೊಡ್ತಾರೆ ಅನ್ನೋದು ಇರುತ್ತೆ. ಕಂಟಿನ್ಯೂಟಿ ಆಗಿದ್ರಿಂದ ಅಷ್ಟೇ ಮಜಾ ಸಿಗ್ಬೋದಾ? ಗ್ಯಾರಂಟಿ ಅಂತ ಡಬಲ್ ಅಂತ ಡಬಲ್ ಈಗ್ಲೂ ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು. ಯಾಕೆ ಅಕ್ಸೆಪ್ಟ್ ಮಾಡೋದು? ಏನ್ ಬದಲಾಗಿದೆ ಓಕೆ, ಸಿನಿಮಾಗಳಲ್ಲಿ ಯಾವತ್ತೂ ಫ್ರೇಮ್ ಚೇಂಜ್ ಮಾಡ್ಬೋದು, ಹೊಸ ಲೆನ್ಸ್ ಹಾಕ್ಬೋದು, ನೀವು ಇನ್ನು ಸ್ವಲ್ಪ ಕ್ವಾಲಿಟಿ ಬದಲಾಯಿಸ್ಬೋದು, ಎಮೋಷನ್ಸ್ ಎಲ್ಲ ಒಂದೇನೆ. ಇವತ್ತಿಗೂ ನಾವು ಹಾಕೊಂಡು ಯಾವುದೋ ಹ್ಯೂಮರ್ ಕಾಮಿಡಿ ಸಿನಿಮಾಗಳನ್ನ ನೋಡ್ತಾ ಇರ್ತೀವಲ್ವ, ನೀವು ಇನ್ಸ್ಟಾಗ್ರಾಮ್ ಅಲ್ಲ ಅಥವಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲ ನೋಡಿ, ಮಿಲಿಯನ್ ಗಟ್ಟಲೆ ಹೋಗಿರ್ತವೆ. ಹಳೆಯ ಸಿನಿಮಾದ ಕಾಮಿಡಿ ಸಿನಿಮಾ ಅಥವಾ ಹಳೆಯ ಸಿನಿಮಾಗಳು ಈಗ ಮಾಡಿದ್ರೆ ಮಿಲಿಯನ್ ಗಟ್ಟಲೆ ಹೋಗ್ತಾರೆ, ನೋಡ್ತಾರೆ, ಈಗಲೂ ಎಂಜಾಯ್ ಮಾಡ್ತಾರೆ. ಇವತ್ತಿನ ಜನರೇಷನ್ ಅನ್ನೋ ಸಿನಿಮಾಗಳನ್ನ ನೋಡ್ತಾರೆ, ವಿಷ್ಣು ಸಿನಿಮಾಗಳು ನೋಡ್ತಾರೆ, ಎಮೋಷನಲ್ ಸಿನಿಮಾಗಳು ನೋಡ್ತಾರೆ. ಇವತ್ತಿನ ಜನರೇಷನ್ ನೋಡೋರಿದ್ದಾರೆ, ತುಂಬಾ ಜನ ಇದ್ದಾರೆ. ಹಂಗಾಗಿ ಪ್ರೀತಿ ಯಾವಾಗಲೂ ಪ್ರೀತಿಯಾಗಿ ಇರುತ್ತೆ, ಎಷ್ಟೇ 500 ವರ್ಷ ಹೋದ್ರು. ಕೋಪ ಯಾವಾಗಲೂ ಕೋಪವಾಗಿರುತ್ತೆ, ಪ್ರೀತಿನೇ ಕೋಪ, ಶೃಂಗಾರನೆ ಎಲ್ಲ ಅದೇನೆ. ಅದೇನು ಬದಲಾಗಲ್ಲ. ಆಮೇಲೆ ಅದನ್ನ ಬಿಟ್ಟು ನೀವು ಸಿನಿಮಾ ಮಾಡಕ್ಕಾಗಲ್ಲ, ಎಮೋಷನ್ಸ್ ಬಿಟ್ಟು ನೀವು ಸಿನಿಮಾ ಮಾಡಕ್ಕಾಗಲ್ಲ. ಅದೇ ಸತ್ಯ. ಕಡೆಗೂ ಕನೆಕ್ಟ್ ಆಗ್ಬೇಕು ಜನಕ್ಕೆ, ಜನ ಎಂಜಾಯ್ ಮಾಡ್ಬೇಕು, ನಗ್ಬೇಕು, ಖುಷಿ ಪಡ್ಬೇಕು. ಇವರ ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ಕೇಳ್ಬೇಕು. ಬಂದಿನ ಮೇಲೆ ಲವ್ ಏನೋ ಆಯ್ತು, ರಿಯಲ್ ಲೈಫಲ್ಲಿ ಹೆಂಗೆ ಆಗಿತ್ತು ಹೆಂಗೆ ಯಾವುದು ಅಂತ ಕೇಳ್ಬಿಟ್ಟಿರ. ಆಮೇಲೆ ಮನೆಗೆ ಹೋದಾಗ ಅವ್ರ ಮಗಳೇ ಅಂತ ಅನ್ಕೊಳ್ತಿರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಹೆಂಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ. ರಿಯಲ್ ಲೈಫಲ್ಲಿ ಅದು ಅನುಭವ ಆಗಿದೆಯಾ ಹೆಂಗೆ? ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಸುಮಾರಾಗವೆ, ಅದಲ್ಲ ಪ್ಲಾನ್ ಆಗೋದಲ್ಲ ಅದು ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು. ಅಲ್ಲ ಅದೇ ಸುಮಾರಾಗವೆ ಫುಟ್ಸೈಟ್ ಅಂತ ಜ್ಞಾಪಕ ಇಲ್ಲ, ಯಾವ್ದು ಜ್ಞಾಪಕ ಇಲ್ಲ. ಒಂದ್ ಮದುವೆ ಅಂತ ಆಗೋಯ್ತಲ್ಲ, ಅವತ್ತು ನೆತ್ತಿ ಮೇಲೆ ಹೊಡೆದಂಗಾಯ್ತು, ಎಲ್ಲ ಮರ್ತೋಗ್ಬಿಟ್ರು. ನಮಗೂ ಸುಮಾರು ಜ್ಞಾಪಕ ಇತ್ತು, ಎಲ್ಲ ಮರ್ತೈತೆ, ಎಲ್ಲ ಮರ್ತೈತಿ. ಇವ್ರ ಮಗ ತಲೆ ಹೊಡೆಯಕ್ಕೆ ಶುರು ಮಾಡಿದ್ರೆ ಅವಾಗ ಮರ್ತೋಯ್ತು. ನಾನು ಹೇಳ್ದೆ ಅದನ್ನ. ಅಲ್ಲ ನಾನು ಹೇಳ್ದೆ, ನಾನು ಮರಣ ಟ್ರೈ ಮಾಡ್ತಾ ಇರ್ತೀನಿ, ಬಟ್ ಪ್ರತಿ ಸಿನಿಮಾದಲ್ಲಿ ಒಂದು ಲವ್ ಸೀನ್ಸ್ ಇರ್ತದೆ, ನೆನಪಾಯ್ತಾನೇ ಇರ್ತವೆ. ನಾವು ಆ ಲವ್ ಸೀನ್ ನೋಡ್ತೀವಿ, ನಮ್ಗೆ ನೆನಪಾಗುತ್ತೆ. ನಮ್ಗೆ ನೆನಪಾಗುತ್ತಲ್ಲ, ಅವಾಗ ಒಂದ್ ಹೇಳ್ಬೋದು, ಯಾರ್ದು ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ ಎಕ್ಸ್ ಲವ್ಗೆ ಒಂದ್ ಮೆಸೇಜ್ ಹಾಕ್ಬೋದು, ಒಂದೇ ಮೆಸೇಜ್ ಹಾಕ್ಬೋದು. ಏನಂತ ಹೇಳ್ತೀನಿ, ಅದು ನೀವ್ ಹೇಳ್ಬೇಕು. ನಮಗೆ ನೆನಪಾಗವೆಲ್ಲ ಮೊಬೈಲ್ ಇಲ್ದಿರ ಕಾಲದವು. ಈಗ ಅವಕಾಶ ಇದೆ ನಿಮ್ಗೆ, ಒಂದ್ ಮೆಸೇಜ್ ಹಾಕ್ಬೋದು, ಒಂದೇ ಮೆಸೇಜ್ ಏನ್ ಹಾಕ್ತೀರಾ ಹೇಳಿ? ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ರೂಪಸಿ ನೀನು. ಎಲ್ರು ಚೆನ್ನಾಗಿರ್ಲಿ, ಅವ್ರೆಲ್ರಿಗೂ ಒಳ್ಳೇದಾಗಬೇಕು. ಇವ್ರು ಯಾರು ಇವರು ಯಾಕಂದ್ರೆ ನಮ್ಗೆ ತೋರಿಸ್ತಾ ಇದ್ಯಾ ಅಣ್ಣ, ನಿಂದು ಜ್ಞಾಪಕ ಐತಲ್ಲ. ಅವ್ರ ಲೈಫ್ ಚೆನ್ನಾಗಿರ್ಲಿ, ನಮ್ಗೆ ಹೆಂಗ ಸಂತೋಷವಾಗಿರ್ಲಿ, ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಅರ್ಥ ಆಗ್ಲಿಲ್ಲ. ಈಗ ಆ ಸಾಂಗ್ ಏನೋ ಚೆನ್ನಾಗಿದೆ, ಈಗ್ಲೂ ಮನದಲ್ಲಿ ಅವರೇ ಇರ್ಬೇಕಂತೆ ಇವ್ರು ಹೇಳ್ತಾರೆ ನೋಡಿ. ಬಿಟ್ಬಿಡ್ತಿಲ್ಲ. ನೀವು ಹೆಂಗಸ್ರಿದಿರಲ್ಲ, ಏನ್ ಕ್ವಶನ್ ಕೇಳಿದ್ರು ಅದಕ್ಕೆ ಇನ್ನೊಂದು ಕ್ವಶನ್ ರೆಡಿ ಇಟ್ಕೊಂಡೇ ಇರ್ತೀರ. ಏನಾರು ಹೇಳ್ಬಿಟ್ಟು ಸರಿ ಮಾಡೋಣ, ಇದು ಯಾಕೆ, ಯಾರಿಗೆ ಹೇಳಿದೆ, ಅಲ್ಲೇ ನೀರು ಯಾರಿಗೆ ಹೇಳಿದೆ, ಯಾರಿಗೆ ಹೇಳ್ತಾ ಇದೀಯ ಅದನ್ನ, ಯಾಕೆ ಹೇಳ್ದೆ, ಯಾರ ಮನ್ಸಲ್ಲದೆ ಯಾರ ಮನ್ಸಲ್ಲಿ ಯಾರವ್ರೆಲ್ಲ ಅಯ್ಯೋ ಕೈ ಹಾಕಿ ಬಾಗದು ತೋಗುದು ಬಿಸಾಕ್ಬಿಡ್ತಾರೆ. ಒಳ್ಳೆ ಅನುಭವ ಆಗಿದೆಲ್ಲ ನಿಮ್ಗೆ. ಅನುಭವ ಅಲ್ಲ ಹೇಳಿದ್ದು, ಅನುಭವ ಆಗುತ್ತೆ. ನೀವು ಕೇಳೋ ಪ್ರಶ್ನೆಗಳೇ ನಿಮ್ಗೆ ಅನುಭವಕ್ಕೆ ತರಿಸ್ತವೆ, ತೋರಿಸ್ಬಿಡ್ತವೆ. ಯಾಕಂದ್ರೆ ಅಲ್ಲಿ ಏನು ಇಲ್ದೆ ಲವ್ ಎಟ್ ಫಸ್ಟ್ ಸೈಟ್ ಸಕಾಲಾಗಿ ತೋರಿಸಿದ್ರಿ ಅಂದ್ರಲ್ಲ, ನೀವುಗಳು ಬೇರೆ ಬೇರೆ ತರ ತೋರಿಸ್ಬಿಡ್ತೀರಿ ಇಂಟರ್ವ್ಯೂಗಳಲ್ಲಿ.
ಅಯೋಗ್ಯ ಅಷ್ಟು ಏನ್ ಹೇಳ್ತಾರಲ್ಲ ಇಂಪಾಸಿಬಲ್ ಅಲ್ಲೇ ಪಾಸಿಬಲ್ ಇದೆ ಅಂತ, ಹಂಗೆ ಅಯೋಗ್ಯಲೇ ಯೋಗ್ಯ ಇದೆ. ಸೊ ಎಷ್ಟು ಯೋಗ್ಯ ಎರಡನೇ ಪಾರ್ಟ್ ಅಲ್ಲಿ ಸಿದ್ದೇಗೌಡ. ನನ್ನ ಪ್ರಕಾರ ಏನ್ ಗೊತ್ತಾ, ತುಂಬಾ ಒಳ್ಳೆಯವರು ಅಂತ ಈ ಜಗತ್ತಲ್ಲಿ ಯಾರು ಇರಲ್ಲ. ಅದು ಸುಳ್ಳು. ಒಳ್ಳೇದು ಕೆಟ್ಟದ್ದು ಎರಡು ಮನುಷ್ಯನ ಜೊತೆಗೆ ಇರುತ್ತೆ. ಒಂದ್ ಸಂದರ್ಭಕ್ಕೆ ತಕ್ಕಂತೆ ನಾವಿದ್ರೆ ನಾವು ಒಳ್ಳೆಯವರಾಗಿರ್ತೀವಿ, ಆ ಸಂದರ್ಭಕ್ಕೆ ತಕ್ಕಂತೆ ನಾವಿಲ್ಲ ಅಂದ್ರೆ ಕೆಟ್ಟದಾಗ್ತೀವಿ ಅಷ್ಟೇ. ಹಂಗಾಗಿ ಒಳ್ಳೇದು ಕೆಟ್ಟದ್ದು ಸರಿ ತಪ್ಪು ಎಲ್ಲ ತೂಕ ಮಾಡ್ತಾ ಕೊಡಕ್ಕಾಗಲ್ಲ. ಅವತ್ತಿನ ನಮ್ಮ ಆತ್ಮಸಾಕ್ಷಿಗೆ ಬದುಕೋ ರೀತಿ, ನಾವು ಸರಿಯಾಗಿ ನಡ್ಕೊಂಡು ಹೋಗೋ ರೀತಿ, ಅದು ನಾನು ನಂಬೋದು. ಹಂಗಾಗಿ ಅಯೋಗ್ಯ ಯೋಗ್ಯ ಎರಡೂ ನಂಬಲ್ಲ. ಆ ಕ್ಯಾರೆಕ್ಟರ್ನ ಊರವರೆಲ್ಲ ಅಯೋಗ್ಯ ಅಂತ ಕರೀತಾರೆ. ಅವ್ನು ಯೋಗ್ಯನ ಅಲ್ವಾ ಅಂತ ಅವ್ನು ಮಾಡೋ ಕೆಲಸದ ಮುಖಾಂತರ ಡಿಸೈಡ್ ಆಗಬೇಕು. ಅದೇ ಅಗೇನ್ ಅಂದ್ರೆ ಅಯೋಗ್ಯ ಅನ್ನೋದಕ್ಕೆ ಯಾವತ್ತು ಕಂಪ್ಲೀಟ್ ಆಗಿ ಯೋಗ್ಯ ಅವನು ಅಂತ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ನಿಮ್ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ರೆ ಅವ್ನು ಮಾಡೋ ಸ್ಟೆಪ್ಗಳಲ್ಲೇ ಕೆಲವು ತಪ್ಪುಗಳನ್ನ ಮಾಡ್ತಾನೆ, ಬಿಕಾಸ್ ಅವನ ಊರು ಉದ್ಧಾರಕ್ಕೋಸ್ಕರ. ಅವನು ಅದನ್ನ ಹೇಳ್ತಾನೆ ಕೂಡ. ಹಂಗೆ ಎಗೇನ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ತಾ ಇದೆ. ಆ ಕ್ಯಾರೆಕ್ಟರ್ ಎಂಡ್ ಆಗೋದೇ ಇಲ್ಲ ಒಳ್ಳೆಯವನಾಗಿ. ತುಂಬಾ ಒಳ್ಳೆಯವನು ಅಂತ ಅವನ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಅವ್ನ್ ಕೆಲವೊಂದು ಡಿಸಿಷನ್ ನಾರ್ಮಲ್ ನಮ್ ತರ ನಿಂತಾರ. ಈಗ ನೀವು ತುಂಬಾ ಒಳ್ಳೆಯವರಾ? ಮತ್ತೆ ಕರೆಕ್ಟ್ ಅಲ್ವಾ? ಅಲ್ವಾ? ಅಷ್ಟೇ ಲೈಫು, ಅಷ್ಟೇ ಲೈಫು. ಆ ಫಿಲಾಸಫಿ ಇದೆ ಆ ಕ್ಯಾರೆಕ್ಟರ್. ಅಂದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಹಂಗೆ ಯೋಚನೆ ಮಾಡ. ಒಂದ್ಸಲ ಕೇಳ್ತಾರೆ ಫ್ರೆಂಡ್ಸ್, ಈಗ ಮಾಡ್ತಾ ಇದ್ರೆ ಸರಿ ಅಲ್ಲ ಅಂತಾನೆ. ಸರಿ ಅಂತ ಕೂತ್ಕೊಂಡ್ರೆ ಊರು ಉದ್ದಾರ ಆಗಲ್ಲ. ಎಕ್ಸಾಕ್ಟ್ಲಿ. ಸರಿ ಅಂತ ಕೂತ್ರೆ ಕೆಲಸ ಆಗತ್ತಾ? ಆಗಲ್ಲ. ಹಬ್ಬ ಮಾಡೋಣ. ಅದು ಭಗವದ್ಗೀತೆನಲ್ಲಿ ಒಂದು ಬರುತ್ತೆ, ಶ್ರೀಕೃಷ್ಣ ಹೇಳೋದು ಒಂದು ಏನೇನು ಬರುತ್ತೆ, ಏನಂದ್ರೆ ಉದ್ದೇಶ ಮುಖ್ಯ ಅಂತ. ಸರಿ ತಪ್ಪು ಮುಖ್ಯ ಅಲ್ಲ, ಉದ್ದೇಶ ಮುಖ್ಯ ಅನ್ನೋದು ಬರುತ್ತೆ. ನಾವ್ ಏನ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಅದು ಮುಖ್ಯ. ನಾವು ಮಾಡೋ ಕೆಲಸ ನಮಗ್ ಸರಿ ಅನ್ಸ್ಬೇಕು, ಎಲ್ಲಾರ್ಗು ಸರಿ ಅನಿಸ್ಬೇಕು ಅನ್ನಂಗಿಲ್ವಲ್ಲ. ಸಾವಿರಾರು ಕೋಟಿ ಕೊಳ್ಳೆ ಹೊಡೆದು ಬದುಕ್ತಾರು ಇದಾರೆ, ಅವ್ರ ಊರಿಗೆಲ್ಲ ಉಪದೇಶ ಕೊಡ್ತಾ ಇರ್ತಾರೆ. ಏನ್ ಹೇಳ್ತೀರಾಗ? ನಮ್ಮ ಆತ್ಮ ತೃಪ್ತಿಗೆ ನಾವು ಮಾಡೋ ಕೆಲಸ ಕರೆಕ್ಟ್ ಅನ್ಸಿದ್ರೆ ಮುಗೀತು. ಈಗ ನಾನು 100 ಕೋಟಿ ಕದ್ರೆ ಅದೇನ್ ಕಳ್ತಾರ ಅಲ್ಲ ನನ್ನ ಪ್ರಕಾರ. 1000 ಕೋಟಿ ಕದ್ದಿರೋ ಹತ್ರ ನಾನ್ 100 ಕೋಟಿ ಕದ್ರೆ ಅದು ಕಳ್ತಾರ ಅಲ್ಲ ನನ್ನ ಪ್ರಕಾರ. ಬಿಕಾಸ್ ಯಾಕಂದ್ರೆ ಆ 100 ಕೋಟಿ ಇರೋದು ಇನ್ನೊಂದು ಬಡವ್ರಿಗೋ ಇಲ್ದಿರೋರ್ಗೋ ಅದನ್ನ 100 ಕೋಟಿ ಕೊಟ್ರೆ ಅಂತ ನಿಜವಾಗ್ಲೂ ಒಳ್ಳೆಯವ್ರು. ಆ ಟೈಮಲ್ಲೂ ನಾವು ಬಿಡಲ್ಲ, ಸಿದ್ದನ್ ಜೊತೆನೆ ಇರ್ತೀವಿ. ಯಾಕಂದ್ರೆ 20 ನಮ್ದು 60 ಇವ್ರದು. ಎಲ್ಲೂ ಬಿಟ್ಕೊಡಲ್ಲ ನಾವು ಗೆಳೆಯನ್ನ. ಬೆಳೆಸ್ತಿರೋದೇ ಅದಕ್ಕೆ ಕಷ್ಟಪಟ್ಟು. ಮತ್ತೆ ಹೆಂಗೋ ಜನ ನಾವು ಪತ್ರ ಹಾಕಕ್ಕೆಲ್ಲ ಕಷ್ಟಪಟ್ಟಿದ್ದಲ್ಲ ನೋಡಿ, ಹೆಂಗೋ ನಿಮ್ ಪತ್ರ ಎಲ್ಲ ಕಳೆದಾಕ್ಬಿಟ್ಟು ಇಲ್ಲ ಕೆಲಸ ಮಾಡಿ ಉನ್ಮದೆ ಬೆಂಕಿ ಹಾಕ್ಸಿ ಬೆಂಕಿ ಸೀನ್ ಇಲ್ಲೇ ಮಾಡಿದ್ದು. ಆ ಬೆಂಕಿ ಸೀನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಲ್ಲಲ್ಲಿ ಏನ್ ಗೊತ್ತಾ, ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರೆ 8 ನಿಮಿಷ ಸಿನಿಮಾ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಕರೆಕ್ಟ್. ಮತ್ತೆ ಬೆಂಕಿ ಹಾಕ್ಬಿಟ್ಟು ಲೇ ಬೆಣ್ಣೆ ತೆಗಿರಲ್ಲ ನಮ್ ಪತ್ರ ಅಂತಾರೆ. ಆ ಬೆಂಕಿ ಕೈ ಇಕ್ಕದು. ಏನ್ ಆ ಬಿಸಿಗೂ ಈ ಬಿಸಿಗೂ ಒಡೆ ಆಗ್ತಾ ಇದೆ ನಮ್ಗೆ. ಬರ ಬಿಸ್ಲು, ಇಲ್ಲಿ ಬೆಂಕಿ ರಾವು, ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಾವೇ ಡಿ ಕೋಡ್ ಮಾಡ್ಬೇಕು ಡಿ ಸಿನಿಮಾನ. ಲಾಜಿಕ್ ಇಲ್ಲ ಡಿ ಸಿನಿಮಾ. ಹೌದು. ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ದಟ್ಸ್ ಆಲ್. ಮ್ಯಾಜಿಕ್ ವರ್ಕ್. ಸಿನಿಮಾ ಅನ್ನೋದೇ ಹಂಗಿದೆ. ಸಿನಿಮಾ ಏನ್ ಗೊತ್ತಾ, ಥಿಯೇಟರ್ ಒಳಗಡೆ ಕೂತ್ಕೊಂಡಾಗ ನಿಮ್ಮನ್ನ ಎಂಗೇಜ್ ಮಾಡ್ಬೇಕು, ನಂಬಿಸ್ಬೇಕು. ದಟ್ಸ್ ಆಲ್ ಸಿನಿಮಾ. ನಾನ್ ನಂಬೋದು ಯಾವ ಸಿನಿಮಾಗಳಿಗೂ ಲಾಜಿಕ್ ಇರಲ್ಲ. ಸಿನಿಮ್ಯಾಟಿಕ್ ಲಾಜಿಕ್ ಅಂತ ಒಂದಿರುತ್ತೆ, ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಒಂದಿರುತ್ತೆ. ಅದ್ರೊಳಗೆ ಯಾರ ರಿಯಲ್ ಲೈಫ್ ಅಲ್ಲಿ ಫೈಟ್ ಮಾಡಕ್ಕಾಗುತ್ತೆ, ಯಾರ ರಿಯಲ್ ಲೈಫ್ ಡ್ಯಾನ್ಸ್ ಮಾಡಕ್ಕಾಗುತ್ತೆ, ಹಾಡ್ತಾರೆ. ಜಿಂಕೆ ಮಾಂಸದ ಜಿಂಕೆ ಮಾಂಸ ತಿನ್ಬಿಟ್ಟು ಈಗ ಸಿನಿಮಾನ ನಾನು 2 ಅವರ್ ನಾನು ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ ಅಂತ ಬಂದ್ರೆ ಇಲ್ಲ, ಅದೇನ್ ಮಾಡವನೇ ನೋಡೇ ಬಿಡ್ತೀನಿ ಅನ್ಕೊಂಡ್ ಬಂದ್ರೆ ಕಷ್ಟ. ಎಲ್ಲಾದ್ರಲ್ಲೂ ತಪ್ಪು ಸಿಗ್ತಾವ. ಇನ್ನೊಂದೇನ್ ಗೊತ್ತೇನಮ್ಮ, ನಗಬಾರ್ದು ಅಂತ ಕೂತ್ರೆ ಅವ್ನು ನಗಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತ ಕೂತ್ರೆ ಅವ್ನು ನಗ್ತಾನಮ್ಮ. ಇಲ್ಲಿ ಏನೋ ಎಕ್ಸ್ಟ್ರಾರ್ಡಿನರಿ ಆಗಿ ಏನೋ ಮಾಡ್ಬಿಟ್ಟಿದೀವಿ ಅಂತೆಲ್ಲ ಹೇಳಲ್ಲ ನಾನು. ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ನಿಮ್ಮನ್ನ ನಗ್ಸಿದ್ವು ಅದೇ ಹ್ಯೂಮರು, ಅದೇ ಕ್ಯಾರೆಕ್ಟರ್ಗಳು, ಅದೇ ಇಮೋಷನ್ಸ್ ಹಂಗೆ ಕಂಟಿನ್ಯೂ. ಅದೇ ಬೇರೆ ಸೀನ್ಗಳು ಮಾಡಿದೀವಿ ಅಷ್ಟೇ. ಓ ಈ ತರ ಆಗುತ್ತೆ ಕಾಮಿಡಿ, ಈ ತರ ಕ್ರಿಯೇಟ್ ಆಗುತ್ತೆ. ತುಂಬಾ ಹೊಸತನ, ಆ ತರ ತುಂಬಾ ಹೊಸತನ ಇಲ್ಲ. ಅದೇ ನೀವು ನಗಿಸ್ತೀವಿ 2.5 ಗಂಟೆ. ನೀವು ಫ್ಯಾಮಿಲಿ ಸಮೇತ ಏನ್ ಗೊತ್ತಾ, ಈಗ 10 ವರ್ಷದ ಕೆಳಗಡೆ ಬಂಗಾರದ ಮನುಷ್ಯ ಬಂದಿತ್ತು ಅನ್ಕೊಳ್ಳಿ, ಅದೇ ಅವ್ರು ಪಾರ್ಟ್ 2 ಮಾಡ್ತಾ ಇದ್ರೆ ನಾವೆಲ್ಲ ಹೋಗಲ್ವಾ? ಸೇಮ್ ನೋಡಕ್ಕೆ. ದಟ್ಸ್ ಆಲ್ ಅಷ್ಟೇ. ಇವತ್ತು ಅಯೋಗ್ಯ ಮಾಡಿದ್ವಿ, ಈಗ ಅದೇ ಈಗ ಬರ್ತಾ ಇದೆ. ಮತ್ತೆ ನೀವೇನ್ ಕೂತ್ಕೊಂಡು ನಿಮ್ ಫ್ಯಾಮಿಲಿ ಅವರು ಮಕ್ಳು ಮರಿ ಎಲ್ಲ ಎಂಜಾಯ್ ಮಾಡಿದ್ರು, ಹೇಗೇನು ಒಂದು ಸೆಲೆಬ್ರೇಷನ್, ಹೇಗೇನು 2.5 ಗಂಟೆ ಥಿಯೇಟರ್ ಒಳಗೆ ಬಂದು ಮತ್ತೆ ಕೂತ್ಕೊಂಡು ನಕ್ಕೊಂಡು ಮಜಾ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ನೋಡಿ ಖುಷಿ ಪಡೋದಷ್ಟೇ. ಒಂಥರ ರೀಯೂನಿಯನ್ ತರ ಅದು. ಅದೇ ಪ್ರೀತಿ ಬೇರೆ ರೀತಿ.
ಫಾರ್ ಎಕ್ಸಾಂಪಲ್ ಸಿನಿಮಾ ನೋಡಿ ಊಟ ಮಾಡಿದ್ನಲ್ಲ ಮುದ್ದೆ ಕವಿಗಳು ಹಿಂಗೆ ಊರಿಗೆ ಬಂದ್ರೆ ಕವಿ ಆಗ್ಬಿಡ್ತಾರೆ, ಹಳ್ಳಿಗೆ ಬಂದ್ರೆ ಸಾಕು ಕವಿ ಆಗ್ಬಿಡ್ತಾರೆ. ಅದೊಂದೇ ನಮ್ ಟೆನ್ಷನ್. ಅಲ್ಲ ಬೇಕಾಗ್ತಲ್ಲ ನನ್ ಕೈಲಿ. ಏನ್ ಗೊತ್ತಾ, ಚೇರ್ ಮೇಲೆ ಕೂರ್ಸಿದ್ರೆ ಏನು ಆಯ್ತಿರ್ಲಿಲ್ಲ, ಕೆಳಗಡೆ ಕೂತಾರಲ್ಲ ಗೊತ್ತಾವೆಲ್ಲ. ಕಲ್ಲು ಮೇಲೆ ಕೂತಿದ್ದೀನಿ ನಾನು, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು. ಕಲ್ಲು ಕವಿ. ಕಲ್ಲು ಕಾವಿದ್ರೆ ಇನ್ನ ಬಂದಿರೋ. ಈಗ ಫಾರ್ ಎಕ್ಸಾಂಪಲ್ ನಾನು ಅಯೋಗ್ಯ ಫಸ್ಟ್ ಪಾರ್ಟ್ ನೋಡಿರ್ಲಿಲ್ಲ ಅಂದ್ರೆ ನಂಗೆ ಏನ್ ಹೇಳ್ತೀರಾ? ನೀವು ನೋಡಿ ಅಂತ ಹೇಳ್ತಾ ಇದ್ರಿ. ಸೆಕೆಂಡ್ ಲೀಡ್ಗೋಸ್ಕರ ಸಿನಿಮಾ ನೋಡಿದ್ರೆ ನೋಡ್ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ನಿಮ್ ಅಲ್ಲ, ಸಜೆಷನ್ ನೋಡಿದ್ರೆ ಆಕ್ಚುಲಿ ಏನ್ ಗೊತ್ತಾ, ಇನ್ನ ಎಂಜಾಯ್ ಮಾಡ್ತೀರಾ. ಅಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಕ್ಯಾರೆಕ್ಟರ್ ಯಾವ ಏನೇನೋ ಗೊತ್ತಿರ್ತದೆ, ಇನ್ನೂ ಕನೆಕ್ಟ್ ಆಗ್ತಿರುತ್ತೆ. ನೀವು ನೋಡಕ್ಕೆ ಮುಂಚೆ ನೆಗೋಷಿಯೇಟ್ ಮಾಡ್ಬಿಡ್ತೀರಾ. ಈಗ ಅಂದ್ರೆ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಿದೆ ನೆಗೋಷಿಯೇಟ್ ಮಾಡ್ತೀರಾ. ಬಿಕಾಸ್ ಆಲ್ರೆಡಿ ನಿಮ್ಗೆ ಈ ಕ್ಯಾರೆಕ್ಟರ್ ಹಿಂಗೆಲ್ಲ ಹಿಂಗೆ ಎಂತ ನನ್ನ ಮಕ್ಕಳಿಗೆ ಗೊತ್ತಿರುತ್ತಲ್ಲ ನಿಮ್ಗೆ. ನಿಮ್ಗೆ ನಾವು ಪ್ರಿಪೇರ್ ಮಾಡೋದೇ ಬೇಡ, ಇಂಟ್ರೊಡಕ್ಷನ್ ಕೊಡೋದೇ ಬೇಡ, ಈ ಕ್ಯಾರೆಕ್ಟರ್ ಹಿಂಗೆ ಅಂತ. ಅದನ್ನ ನೋಡ್ಕೊಂಡು ಇಲ್ಲಿ ಬಂದ್ಬಿಟ್ರೆ ವೆರಿ ಈಸಿ. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದ್ರು ಏನು ಅಂದ್ರೆ, ಈಗ ಫಸ್ಟ್ ನಾವು ನೋಡ್ತೀವಿ, ಸೆಕೆಂಡ್ ನೋಡ್ತೀವಿ, ಸೇಮ್ ಅದೇ ಅಲ್ವಾ ಅಂದ್ರು. ನೀವು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂದೆ. ಈಗ ಅವ್ರು ಏನ್ ಹೇಳಿದ್ರು ಅಂದ್ರೆ, August 6th ಫಸ್ಟ್ ನೋಡ್ತಾರಂತೆ. ಅಂದ್ರೆ ಫಸ್ಟ್ ಪಾರ್ಟ್ ಟಿವಿ ನೋಡ್ಬಿಟ್ಟು 7th ಥಿಯೇಟರ್ ನೋಡ್ತಾರಂತ, ಅದನ್ನ ಕಂಟಿನ್ಯೂ ಮಾಡ್ತಾರಂತ ಅದನ್ನ ಅವ್ರು. ಓಕೆ. ಇನ್ನೊಂದೇನ್ ಗೊತ್ತಾ, ಆಕ್ಚುಲಿ ಅಯೋಗ್ಯ ಅನ್ನೋ ಮೊದಲನೇ ಸಿನಿಮಾ ಬಂತಲ್ಲ, ಆ ಸಿನಿಮಾನ ಆಲ್ಮೋಸ್ಟ್ ಕನ್ನಡಿಗರು ನೋಡೋರೆ. ಅಷ್ಟು ಸಲ ಟೆಲಿಕಾಸ್ಟ್ ಆಗಿದೆ, ಅಷ್ಟು ಜನ ಪ್ರತಿ ಕುಟುಂಬದವ್ರು. ಈಗ ನಾವೆಲ್ಲರೂ ಹೋದಾಗ್ಲೂ ಮಟನ್ ಬೆಣ್ಣೆ ಮಾತಾಡ್ಸೋದು. ನೋಡಿ ಮತ್ತೆ ನಿಮ್ಗೆ ಸೊಪ್ಪು ಬಡಿಸಿದ್ರು ನಾನು ನಿಮ್ಮನ್ನ ಮಟನ್ ಅಂತಾನೆ ಅನ್ಕೊಳ್ಳೋದು. ಹೌದು, ಯಾಕಂದ್ರೆ ಮೂವಿ ನೋಡಿದ್ವಿ. ಸದ್ಯ ಆ ಕಡೆ ಕುತ್ಕೋಬೇಕಿತ್ತು ನಾನು, ಮೂಳೆ ಗೀಳಿ ಅನ್ಕೊಂಡ್ ಕಡಿದು ಬಿಡಿದ್ರೆ ಕಷ್ಟ ಆಗಲ್ಲ. ಅಂದ್ರೆ ಅಷ್ಟು ಜನ ನೋಡಿದಾರೆ, ಅಷ್ಟು ಜನಕ್ಕೂ ಅಯೋಗ್ಯ ಕಾಂಬಿನೇಷನ್ ಬೆಣ್ಣೆ ಮಟನ್ ಸಾರು ಒಂಚೂರು ಬೆಣ್ಣೆ ಹಾಕ್ಬಿಟ್ಟು ಅಕ್ಕಪಕ್ಕ ಒಳ್ಳೆ ಫುಡ್. ಸಿದ್ದೇಗೌಡ್ರಿಗೆ ಸಿದ್ದೇಗೌಡ್ರ ಫುಡ್ ಇವು. ಅದರಲ್ಲೊಂದು ಬರುತ್ತೆ ಏನೋ, ಇಂಟ್ರೊಡಕ್ಷನ್ ಇಲ್ಲ, ಇದರಲ್ಲಿ ಫಸ್ಟ್ ಪಾರ್ಟ್ ಟೀಸರ್ ಏನೋ ಬರುತ್ತೆ, ರಾಗಿ ಮುದ್ದೆ ಅದೇನೋ ಬರುತ್ತೆ, ಒಂದು ಬೇರಾಗಿದೆ ಮತ್ತೊಂದು ಹೆಂಗೆ ನಮ್ಮ ರಾಗಿ ಮುದ್ದೆಗೆ ಜೊತೆ ಕಾಂಬಿನೇಷನ್ ಮಟನ್ ಬೆಣ್ಣೆ. ನಿಮ್ದು ಇದೆಲ್ಲ ಒಂದು ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಬರುತ್ತಲ್ಲ, ವಜ್ರ ಅಂದ್ರೆ ಉಳಿತಾ ಇರ್ಬೇಕು, ಹುಡುಗಂದ್ರೆ ಉರಿತಾ ಇರ್ಬೇಕು. ಶರ್ಟ್ ಏನೋ ಫೋಲ್ಡ್ ಆಗಿ ಮಕ್ಕಳಿದ್ರೆ ಕಾಲ್ ಅರಿಸ್ಬಿಡ ಅಂತ ನಮ್ಮ ಅವ್ವ ಹೇಳೋಳೆ. ಈ ಸತಿ ಇದ್ದಿದ್ದು ಇದೆ ಮಜಾ ಡೈಲಾಗ್ಸ್. ಅಯ್ಯೋ, ನೀವು ಆ ರೇಡಿಯೋ ಕದ್ದ ಒಂದು ಹಾಡು ಹೇಳ್ಕೊಂಡ್ ಬರ್ತಿರಲ್ಲ, ಅದು ಸಖತ್ತಾಗಿ ಅನ್ಸುತ್ತೆ. ಬೇಕೆಂದರು ಸಿಕ್ಕೋದಿಲ್ಲ ಅಂತಾರಲ್ಲ ಸ್ವಾತಂತ್ರ್ಯ. ಅಲ್ಲಿ ತನಕ ಬರ್ತದೆ, ಅಲ್ಲಿ ತನಕನೇ ಯಾಕೆ ಮೊನ್ನೆ ಅಲ್ಲೂ ಹಂಗೆ ಅಲ್ಲ, ಆಗೈತೆ. ಇವ್ರು ಚೆನ್ನಾಗಿ ಹೇಳ್ತಾರೆ, ಪ್ರೀತ್ಸವ್ರಿಗೆ ಲವರ್ ಮಾತ್ರ ಫಿಗರ್, ಪ್ರೀತಿಸದಿರೋರಿಗೆ ಅದು ಏನು ಗ್ರಾಮ್ಯ ಪದದಲ್ಲಿ ಹೇಳ್ಬೇಕು, ಪ್ರೀತಿಸೋರ್ಗೆ ತನ್ನ ಲವರ್ ಮಾತ್ರ ಫಿಗರ್, ಪ್ರೀತಿಸೋರ್ಗೆ ಫಿಗರ್ಗಳೆಲ್ಲ ಲವರ್. ಪ್ರೀತಿಸೋರ್ಗೆ ಲವರ್ ಮಾತ್ರ ಫಿಗರ್, ಪ್ರೀತಿಸೋರ್ಗೆ ಫಿಗರ್ಗಳೆಲ್ಲ ಲವರ್. ಕಟ್ ಮಾಡ್ಕೊಳ್ಳಿ. ನಿಮ್ಮನ್ನ ಕಟ್ಟಾಕ್ಬಿಟ್ಟು ಹೊಡಿಬೇಕ್ರೆ ಅಂತೀರಲ್ಲ, ಹೊಟ್ಟೆ ಪೂಜೆ ಸೇವಾ ಕರ್ತರು ಅಂತ, ಇವ್ರಿಗೇನ ಎಲ್ಲ ವಿಷಯ ಬಿಟ್ಕೊಟ್ಬಿಟ್ಟಿರ್ತಾರೆ ಅಂತ. ಸೊ ಇವಾಗ ಆಕ್ಟಿಂಗ್ ಅಂತ ಬಂದಾಗ ನಿಮ್ದು ನೀವೇ ರೇಟಿಂಗ್ಸ್ ಕೊಡ್ಬೇಕು. ಔಟ್ ಆಫ್ 10 ನಿಮ್ಮ ಆಕ್ಟಿಂಗ್. ನನ್ನ ಆಕ್ಟಿಂಗ್ ಔಟ್ ಆಫ್ 10 ಅಂದ್ರೆ 10 ಗೆ 100 ಕೊಡ್ತೀನಿ. ಔಟ್ ಆಫ್ 10 ಹೇಳ್ಬೇಕು. ನನ್ನ ಆಕ್ಟಿಂಗ್ ನಾನೇ ಹೆಂಗಮ್ಮ ರೇಟಿಂಗ್ ಜನ ಕೊಡ್ಬೇಕಮ್ಮ. ಈಗ ಅಲ್ಲಿ ಕಮೆಂಟ್ ಅಲ್ಲಿ ಕೊಡ್ತಾರೆ ಬಿಡಮ್ಮ, ಜನ ಕೊಡ್ತಾರೆ 1, 2, 3 ಏನೋ ಖುಷಿ ಆದಷ್ಟು ಕೊಡ್ತಾರೆ ಬಿಡಮ್ಮ. ನಾವು ಪ್ರಸಾದ ತರ ಸ್ವೀಕರಿಸ್ತೀವಿ ಅಷ್ಟೇ. ಅದೇ ಜನನೇ ಜನ ಇವ್ರು ಕೇಳಿ ಪಿಕ್ಚರ್ ನೋಡಿದ್ಮೇಲೆ ಅವ್ರನ್ನ ಕೇಳ್ಬೇಕು, ಇವ್ರು ರೇಟಿಂಗ್ಸ್ ಕೊಡ್ತೀರಾ ಅಂತ. ಯಾವ ಆಕ್ಟರ್ಗಳು ಸಾಬೀತ್ ಮಾಡಿದಾರೋ, ಯಾವ ಆಕ್ಟರ್ಗಳು ಜನದ ಮುಂದೆ ನಿಂತಿದಾರೋ, ಯಾವ ಆಕ್ಟರ್ಗಳನ್ನ ಜನ ರಿಸೀವ್ ಮಾಡಿದಾರೋ ಅವ್ರಿಗೆಲ್ಲ ಮಾರ್ಕ್ಸ್ ಅನ್ನೋದೇ ಇಲ್ಲ. ಏನ್ ಗೊತ್ತಾ, 2, 3, 1 ಎಲ್ಲ ಮಾರ್ಕ್ಸ್ ಎಲ್ಲ. ನೀವು ಬೇಕಿದ್ರೆ ಯಾವ್ದಾಳೆ ಹೋದ್ ಗೊತ್ತಾ, ಅಡಿಗೆ ಎಣ್ಣೆನ ಅಳಿಬಹುದು 2, 3 ಕ್ವಾಲಿಟಿ ಐತೆ ಅಂತ. ನೀವು ಕಡಲೆ ಬೇಳೆ ಅಳಿಯಕ್ಕಾಗಲ್ಲ. ಕಡಲೆ ಬೇಳೆ ನೇಚರ್ ಇಂದ ಬರೋದು, ಎಣ್ಣೆಗೆ ನೀವು ಮಿಕ್ಸ್ ಮಾಡ್ಬೋದು, ಕಡಲೆ ಬೇಳೆ ಮಿಕ್ಸ್ ಮಾಡಕ್ಕಾಗಲ್ಲ. ಓಕೆ, ಮಾವಿನ ಹಣ್ಣಿಗೆ ನೀವು ಮಿಕ್ಸ್ ಮಾಡಕ್ಕಾಗಲ್ಲ, ಅದಕ್ಕೆ ರೇಟಿಂಗ್ ಕೊಡಕ್ಕಾಗಲ್ಲ. ಅದು ಪ್ಯೂರ್ ಆಗಿ ನೇಚರ್ ಇಂದ ಬರೋದು. ಹಂಗೆ ಆಕ್ಟರ್ಗಳಿಗೆ ನೀವು ರೇಟಿಂಗ್ ಕೊಡಕ್ಕಾಗಲ್ಲ. ಈಗ ಅದು ನಿಮ್ಗೆ ನೀವು ನಿಮ್ಮ ಎಬಿಲಿಟಿ ಬಗ್ಗೆ ನೀವು ರೇಟ್ ಮಾಡ್ಕೋತೀರಾ ನೀವು ಹೇಳ್ಬೋದು, ಇಲ್ಲ ಜನನೇ ಕೊಡ್ಬೇಕು ಅಂದ್ರೆ ಫೈನ್. ಪೀಪಲ್ ಮ್ಯಾನೇಜ್ಮೆಂಟ್ ಹೆಂಗಿದೆ, ಜನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ಏನ್ ಜನಗಳನ್ನ ಮ್ಯಾನೇಜ್ ಕನ್ನಡದಲ್ಲಿ ಕೇಳಿ ಅದೆಂತವ ಅದನ್ನೇ ಹಳ್ಳಿ ಹತ್ರ ಬಂದು ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲ ಬಂದ್ಬಿಟ್ಟು ನಮ್ಗೆ ಇಂಗ್ಲಿಷ್ ಕಲ್ಸ್ಕೊಟ್ಕೊಂಡು ಜನನ ಮ್ಯಾನೇಜ್ ಕನ್ನಡ ಮದರು ಇಂಗ್ಲಿಷ್ ಲವರು ಹ್ಯಾಂಡಲ್ ಮಾಡೋದಿರುತ್ತೆ. ಆ ತರದ್ರಲ್ಲಿ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಜನನ ಹ್ಯಾಂಡಲ್ ಮಾಡಿದ್ರೆ? ಶಿವಣ್ಣಂಗ್ ಸಖತ್ ಕೆಪಾಸಿಟಿ ಇದೆ. ಅದೇ ಹೇಳಿದ ಔಟ್ ಆಫ್ 10 ಎಷ್ಟು ಕೊಡ್ತೀರಾ?
9 ಕೊಡ್ತೀರಾ ಸರ್ ನೀವು? ನನಗ ಹಾ. 6. ನೀವು? ನಾನೊಂದು 8, 9. ಇವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರಲ್ಲ, ಯಾಕೆ 6 ಹೇಳ್ತಿದ್ದಾರೆ? ಯಾರು ನಾನಾ? ಚೆನ್ನಾಗಿ ಏಕ್ತ ಹೇಳ್ಬಾರ್ದಲ್ವ 10 ಅಂತ. ಓಕೆ, ದುಡ್ಡು ಮ್ಯಾನೇಜ್ಮೆಂಟ್ ಹೆಂಗಿದೆ? ಪೂರ್, ವೆರಿ ಪೂರ್. ನೀವಾ ಎಷ್ಟು ಹೇಳ್ತೀರಾ ರೇಟಿಂಗ್ಸ್ ಅಲ್ಲಿ? ರೇಟಿಂಗ್ಸೇ ಇಲ್ಲ. ಸರ್ ನೀವು? ರೇಟ್ ಬಂದ್ರೆ ರೇಟಿಂಗ್ ರೇಟಿಂಗ್ಸೇ ಇಲ್ಲ. ಬಿಡಿ, ನೋ ಕಾಮೆಂಟ್ಸ್. ಬಂದಾದರೂ ಸಿಕ್ಕೋದಿಲ್ಲ. ಸ್ಟೋರಿ ಸೆಲೆಕ್ಷನ್ ಅಲ್ಲಿ ಹಾ, ನಾನು ಹೇಳ್ತೀನಿ ಔಟ್ ಆಫ್ 10. ಹೌದಾ? ನಾನು ಇನ್ನು ನನ್ನನ್ನ ಬೆಟರ್ಮೆಂಟ್ ಮಾಡ್ಕೋಬೇಕು, ಇನ್ನು ಒಳ್ಳೆ ಸ್ಟೋರಿ ಆಯ್ಕೆ ಮಾಡಬೇಕು, ಒಳ್ಳೆ ಕಥೆ ಆಯ್ಕೆ ಮಾಡ್ಕಂತಾರೆ. ನೀವು ಚೆನ್ನಾಗಿ ಮಾಡ್ಬೇಕು ನನಗೆ ಆಸೆ. ಆಂಕರ್ ಮ್ಯಾನೇಜ್ಮೆಂಟ್. ಕತ್ತು ಏನಮ್ಮ ಆಂಕರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ದು ಹೇಳಿ, ನೀವ್ ಎಷ್ಟು ಕೊಡ್ತೀರಾ? ನನಗಲ್ಲ ಸರ್, ನೀವು ಎದುರುಗಡೆ ಕೂರೋ ಆಂಕರ್ ನ ಹೇಗೆ ಹ್ಯಾಂಡಲ್ ಕತ್ತು Yes. ಅದು ಗ್ಯಾರಂಟಿ. ನಾನೇ ಹೇಳ್ಬಿಡ್ತೀನಿ. ಅಷ್ಟೊತ್ತು 3 ಜನ 3 ಜನ ಒಂದು ಟಾಸ್ಕ್ ಅಲ್ಲಿ ಆಕ್ಚುಲಿ ನೀವು ಚೆನ್ನಾಗಿ ಹಾಡ್ತೀರಾ, ಅದಕ್ಕೋಸ್ಕರ ನಾನು ಇದನ್ನ ಫ್ರೇಮ್ ಮಾಡಿದ್ದೀನಿ. ಫ್ರೈ ಹಾಡ್ ಫ್ರೇಮ್ Frame ಆ? ಹಾಡಲ್ಲಿ ಮಿಡಲ್ ಲೈನ್ ಮಾತ್ರ ಹೇಳ್ತೀನಿ, ಹಾಡಲ್ಲ ಹೇಳ್ತೀನಿ ಅಷ್ಟೇ. ವಯಸ್ಸಿಂದ ಇದೇ ನೀವು guess ಮಾಡ್ಕೊಂಡಿದ್ದೀವಿ. ಮಾಡ್ಬೇಕು. ಗೆಸ್ಟ್ ಮಾಡ್ತೆ. ಎಲ್ಲ ಮುದ್ದೆ ತಿಂದಿದೀವಿ ಮಾಡ್ರಿ, ಹೇಳ್ರಿ. ನಾನು ಕೇಳಿಸ್ಕೊಳ್ಳೋಣ. ಜನ, ಹಾ, okay. ಬರೇ ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ. ಈ ಗುಡಿಯ ದೇವಿ ನೀನು, ಸ್ಟಾರ್ಟಿಂಗ್ ಬರ್ಬೇಕು. ಈ ತನುವ ಪ್ರಾಣ ಅದು ಅವ್ರ ಹೇಳಿದ್ರು. ನೀ ದೂರವಾದರೆ ಅದ್ ಯಾವ ಹಾಡು ಅಂತ guess ಮಾಡಿ. ನನಗೆಲ್ಲಿ ಆಸರೆ, ಕಡಲ ನಾಳದ ಲತೆಯಂತೆ ಕಾಡಲಾರಂತೆ, ಸೋತಿದೆ ಈ ಮಗವೇಕೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ, ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಸೋತಿದೆ ಈ ಮೊಗವೇಕೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ಸೂಪರ್ ನೀವು. ಕಟ್ ಮಾಡಿ ಒರಿಜಿನಲ್ ಆಗಿ ಹಾಕ್ಬೇಕಿಲ್ಲಿ. ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ. ಅದ್ ನೀವು ಟ್ಯೂನ್ ಹೇಳ್ಬೇಕು ಹಂಗ ಅನ್ಬಿಟ್ರೆ ಹಂಗೆ ಹೇಳ್ಬಿಡ್ತೀರಾ ನೀವು, ಅದಕ್ಕೆ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ಹ್ಮ್ ನಿನ್ನ ಉಸಿರಲ್ಲಿ ನಾನು ಉಸಿರಾದೆ. ಹ್ಮ್ ಅಮ್ಮನ್ ಸಾಂಗ್ ಇದು, ತಾಯಿ ಸಾಂಗ್ ಇದು, ಅಣ್ಣವ್ರ ಸಾಂಗು. ಆಲ್ಮೋಸ್ಟ್ ಆಲ್ ಹತ್ರ ಇದೀನಿ. ಸುಳ್ಳು ಅಂತಾನೆ ಹೇಳ್ತಾರೆ ಅವ್ರು. ಆಯ್ತು, ನೆಕ್ಸ್ಟ್ ಕೊಡ್ಲಾ? ಕೊಡಿ. ನೆಕ್ಸ್ಟ್ ಬೇಗ. ಮಿಂಚೆಂಬ ಬಳ್ಳಿಗೆ ಮೇಘದ ಆಸರೆ, ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಆಸರೆ. ಇದು ತುಂಬಾ ಪಾಪ್ಯುಲರ್ ಸಾಂಗ್ ಕಣ ಇದು. ಮಿಂಚೆಂಬ ಬಳ್ಳಿಗೆ ಮೇಘದ ಸರಿ. ಅದೇ 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 ಅಣ್ಣ, ಅದೇ ಅಣ್ಣ, ಅದೇ ಹಳಿನ ಸರಿ. ಅದನ್ನೇ ಹೇಳಲ್ಲ. ಕಡಲನ್ನು ಕಾಲಿಗೆ ಕೂತ್ಕೊಂಡ್ಬಿಟ್ಟೈತೆ. ಮಿಂಚೆಂಬ ಬಳ್ಳಿಗೆ ಒಂದ್ ನಿಮಿಷ. ಮೇಘದ ಸರಿ ಹೌದು, ಹೇಳಲೇಬೇಕು ಈಗ ಹಾಡು. ನಾರಿಯ ನರನರ ನಾನೇ, ಯುಗಗಳು ಜಾರಿ ಉರುಳಿದರೆ ನೀನೆ ನಾನು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಪವಿತ್ರ ಸೂಪರ್. ಸವಾಲಿಗೆ ನಮ್ಗೆ ಸವಾಲ್. ಲೋಕದಲ್ಲಿ ಗಂಡು ಹೆಣ್ಣಿಗೆ ಆಸರೆ, ಲೋಕದಲ್ಲಿ ಹೆಣ್ಣಿಗಾಸರೆ, ನೀರ ಬಿದ್ದು ನೆಲದ ಮೇಲೆ ದೋಣಿ ಸಾಗದು. ಹಂಗ್ ಬರಲ್ಲ. ಚರಣ ಆಡ್ತಾರೆ, ಪಲ್ಲ ಹೇಳ್ಕೊಂತೀವಿ. ನೀನ್ ಹೋಗು, ಬುತ್ತಿ ಹೊತ್ಕೊಂಡ್ ಹೋಯ್ತೀನಿ ಅಂತಗೆ. ವೇಟ್ ಮಾಡೋ ಒಂಚೂರು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಇವನೊಂಥರ ಹಳೆ ಸ್ಕೂಲಲ್ಲಿ ನಾನು ನಿನ್ನ ಕೈ ಸರೆ, ಕೂಡಿನ ನಿವಾಸೆ ಮನದಿ ಆಗಿರೆ, ಇಷ್ಟು ಕಾನ್ಫಿಡೆನ್ಸ್ ಸುಖವು ಎಲ್ಲಿ ನಾವು ಬೇರೆ ಆದರೆ, ಹಳೆ ಸ್ಕೂಲಲ್ಲಿ ಪ್ರಶ್ನೆ ಕೇಳಿರಲ್ಲ, ಮೇಷ್ಟ್ರು ಕೈ ಕೊಡ್ತಾರೆ ಗೊತ್ತಾ ಸ್ಟೂಡೆಂಟ್. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಥ್ಯಾಂಕ್ಸ್. ಆ ಬಾನ ನೆರಳಲ್ಲಿ ಆ ಬಾನ ನೆರಳಲ್ಲಿ
ಎದುರಲ್ಲಿ ಒಲವಿಂದನ ಈಗ ನಡೆದಲ್ಲಿ ಮನೀತವಾದ ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ, ಮಲರವೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ. ಅಲ್ಲಣ್ಣ ಇನ್ನೊಂದು ಸಾಂಗ್ ಬೇಕಾಗಿತ್ತಲ್ಲ, ಇದು ನೀನ್ ಹೇಳ್ತಲ್ಲ ಲವ್ ಇನ್ ಮಂಡ್ಯ, ಯಾವ ಸಾಂಗ್ ಅದು? ಒಂದು ಅಪರೂಪ ಇದು ಹೇಳ್ಬಿಡೋಣ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಗಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಡೆನು, ನಿನ್ನ ಬಿಡಲಾರೆ ನಾನೆಂದಿಗೂ. ಈ ಕಡೆನೇ ಇರ್ಲಿ. ಬಾ. ನಿಮ್ಗೆ ಒಂದ್ ಟಾಸ್ಕ್ ಇದು. ಇನ್ನೆಷ್ಟು ಟಾಸ್ಕ್ ಕೊಡ್ತೀಯಮ್ಮ? ಹೆಂಗು ಆಕ್ಟಿಂಗ್ ಚೆನ್ನಾಗಿ ಮಾಡಿ ಅಯ್ಯೋ ಇಷ್ಟೊಂದು ಟಾಸ್ಕ್ ಮನೆಯವ್ರು ಕೊಟ್ಟಿದ್ರೆ ನಾವು ಇಷ್ಟೊಂದು ಮಿಸ್ ಮಾಡ್ತಾರೆ ಬನ್ನಿ. ಜೀವನ ಸರಿಪಡಿಸ್ಕೊಂಡ್ಬಿಡ್ತಾ ಇದ್ವಿ. ನಿಮ್ಮನ್ನ ಆಯ್ಕೆ ಮಾಡಿ 3 ಜನದಲ್ಲಿ. ನಮ್ ಸ್ಕೂಲಲ್ಲಿ ಇಷ್ಟೊಂದು ಕೊಟ್ಟಿರಲಿಲ್ಲ, ಹ್ಮ್. ಮೇಸ್ಟರ್ಗಳೇ ಒಳ್ಳೆಯವರು. ಹಾ, ಬೇಗ ಬೇಗ ಏನೋ? ಅದೇನೋ ಅದು ಹೇಳ್ಬಿಡಿ, ಅದು ಹೇಳ್ಬಿಡಿ, ಅದು ಹೇಳ್ಬಿಡಿ. ನಾನು ಅವ್ರಿಗೆ ಅಲ್ಲ ಅಲ್ಲ ಅಲ್ಲ, ಹೆಸರೇ ಬಿಡಿ, ಹೇಳಿ ಇನ್ನೊಂದ್ಸಲ. ಆಕ್ಟ್ ಮಾಡಿ ತೋರ್ಸ, ಅದೇನ್ ತಿಂಡಿ ಅಂತ ನೀನ್ ಹೇಳ್ಬೇಕು. ತಿಂಡಿ. ಎಸ್. ಬಿಡಿ. ಬಹಳ ಈಸಿ ಆಗಿರುತ್ತೆ, ಒಂದೇ ಸಲ ಹೊಡೆದು ಸಾಕ್ತಿವಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಯ್ಯೋ, ಇಂಥವೆಲ್ಲ ಎಷ್ಟು ನೋಡಿದೀವಿ. ಚಿಕ್ಕ ವಯಸ್ಸಲ್ಲಿ ನಿಪ್ಪಟ್ಟು ಮನೇಲಿ ಹೊತ್ಕೊಂಡು ನೋಡಿದೀವಿ. ನಿಪ್ಪಟ್ಟು. ಬಂದ್ಬಿಡಿ ನಿಪ್ಪಟ್ಟು ಓಡ್ಬಿಟ್ಟೆ. ಓಕೆನಾ ರೆಡಿನಾ? ಆಯ್ತು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಯ್ತು. ಬಿಡ್ತಾರಪ್ಪ. ಕೇಳಿಸ್ಕೊಳ್ಳೋದ? ನಾನು ತೋರಿಸ್ಕೊಡ್ತೀನಿ, ಒಂದು ನಿಮಿಷ ಪೂರ್ತಿ ಹೇಳ್ಬಿಡಿ, ಒಂದು ನಿಮಿಷ. ನಮ್ಗೆ ಹೇಳಿದ್ರಿ ತಾನೆ ಕರೆಕ್ಟ್ ಆಗಿ ಆಕ್ಟಿಂಗ್ ಮಾಡ್ತೀರಾ, ಅವ್ರು ತೋರಿಸ್ತಾರೆ ಅಂತ. ಹೆಂಗೆ? ಕರ್ಜಿಕಾಯಿ ಏನೋ ಓಕೆ ನಿಮ್ಗೆ ಹೆಂಗೆ ಹೇಳಿ? ಓಕೆ. ಕಜಾಯ. ಎಷ್ಟ್ ತಿಂಡಿ ಪೋತ್ರು. ನಮ್ಮ ಜನ್ಮ ಆಗಿರೋದೇ ಅದಕ್ಕೆ. ನಾವು ಹುಟ್ಟಿರೋದು ಅದಕ್ಕೆ. ನಾವು ಹುಟ್ಟಿರೋದೇ ಅದಕ್ಕೆ. ಆಹಾ ಜನ್ಮವೇ ಆಹಾ ದೊರಕಿದೆ ರುಚಿ ಸವಿಯಲು ಅಂತ ನಾವು. ನಮ್ ಕಡೆ ಬೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲೇ ಹೇಳ್ಬಿಡೋದು. ಹೇಳ್ದೇನು? ಯಾವ್ದೋ ಫಾರಿನ್ ಇದು. ಓಕೆ ತೋರ್ಸು. ಫಾರಿನ್ ಅಲ್ಲ, ಲಾಡು ಇಲ್ಲ, ಮೋದಕ, ಮುದ್ದೆ, ಚಪಾತಿ ಇಲ್ಲ, ಪಲ್ಯ ಮೆತ್ತೈತೆ, ಬಜ್ಜಿ, ಬೋಂಡ, ಮೆಣಸಿನ್ಕಾಯಿ ಬಜ್ಜಿ, ಮಂಗಳೂರು ಬಜ್ಜಿ. ನೋಡಿ ಹಿಂಗಂದ್ರ ಅವರು. ಆಯ್ತು. ಇವಾಗ ಒಂದು ಸಿನಿಮಾ ಹೆಸರು ಹೇಳ್ತೀನಿ, ನೀವು ಗೆಸ್ ಮಾಡಿ. ತಿಳಿಸ್ಕೊಂಬಿಟ್ರಾ? ಕೇಳಿಸ್ಕೊಂಡೆ. ನಿಜ? ಹೇಳಿದ್ರೆ ಗೊತ್ತಾಗತ್ತೆ. ಇಲ್ಲ ಕೇಳಿಸ್ಕೊಂಡಿಲ್ಲ. ತೋರಿಸ್ಬೋದ್ರಿ, ಏನ್ ಬೇಕಾದ್ರೆ ಹಾ, ತೋರಿಸ್. ತೋರ್ಸಿ ಆಕ್ಟಿಂಗ್ ಹೇಳಂಗಿಲ್ಲ ಅಷ್ಟೇ. ಅಣ್ಣವ್ರದು. ಆಯ್ತು, ಗೊತ್ತಾಯ್ತು. ಅಣ್ಣವ್ರದ್ದು ಅಭಿಮಾನಿಗಳ ದೇವರು, ಬಂಗಾರದ ಮನುಷ್ಯ, ನಾವೆಲ್ಲ ಒಂದೇ. ದೇವರು ಆಶೀರ್ವಾದ, ದೇವರಾಟ. ನಮ್ಮೂರು ಜನ ದೇವ್ರು. ಅದ್ಯಾವ್ದಲ್ಲ ಪಿಕ್ಚರ್ ಹಂಗಿದೆ ಅದು. ಬಂಗಾರದ ಮನುಷ್ಯ, ಅಣ್ಣವರು ಪಿಕ್ಚರು. ಭಾಗ್ಯವಂತರು. ನಾವು ಭಾಗ್ಯವಂತರ. ಇಲ್ಲ, ಬದ್ನೆಕಾಯಿ ನಾವು. ಭಾಗ್ಯವಂತರು ಅಲ್ಲ, ಅಣ್ಣವ್ರ ಆಕ್ಟಿಂಗ್ ಮಾಡಿದ್ರು ಪಿಕ್ಚರ್ ಹೆಸರು ಹೇಳ್ತೀರಲ್ಲ ನೀನು? ಹೆಂಗೆ ನಾವು ನಾವು ಭಾಗ್ಯವಂತರ. ಭಾಗ್ಯವಂತರ ನಾವು. ನಾನು ಒಂದು ಗೆಸ್ ಮೇಲೆ ಊಟ ಆಯ್ತು ಹೇಳ್ಬಿಡಪ್ಪ ಲಾಸ್ಟ್. ಈ ಟೈಟ್ಲು ಈಗ ಅವ್ರಿಗೆ ಹೇಳಿ, ಅವ್ರು ತೋರಿಸ್ಲಿ, ನಾನು ಹೇಳ್ತೀನಿ. ಏನಂದ್ರೆ ಇದನ್ನ ಹೇಳಂತೆ ನೀವೇ. ಅಲ್ಲ, ಅವ್ರಿಗೆ ಕಿವಿಲಿ ಹೇಳಿ, ನಾನು ನಿಮ್ಗೆ ಹೆಂಗ್ ತೋರಿಸ್. ಒಂದ್ ಕೆಲಸ ಮಾಡಮ್ಮ, ನೀನ್ ಇವ್ರ ಕಿವಿಗೆ ಹೇಳು, ಇವ್ರು ನಮ್ಗೆ ಹೇಳಿ, ನಾನು ಹೇಳ್ತೀನಿ. ಅಣ್ಣವ್ರೇನ? ಹಳೆ ಪಿಕ್ಚರ, ಹೊಸ ಪಿಕ್ಚರ, ಮದ್ಯದ ಪಿಕ್ಚರ? ಇರು ಸುಮ್ನಿದ್ ಬಿಡು. ಅಲ್ಲ ನಿಂಗ್ ನದಿ ಸಂಗಮ, ಸಂಗಮ, ತ್ರಿವೇಣಿ ಸಂಗಮ, ಅಪೂರ್ವ ಸಂಗಮ. ಅಪೂರ್ವ ಸಂಗಮ. ಹೆಂಗ್ ಹೇಳಿದ್ರೆ ಹೇಳ್ಬಿಟ್ರ? ಹಾಗೆ ಬಾಯಲ್ಲಿ ಹೇಳಿದ್ವಿ. ಹೆಂಗೆ ನಾವು ಹೆಂಗ್ ಹೇಳಿದ್ರಿ? ಹೆಂಗೆ ಗೊತ್ತೇನಿಲ್ಲ, ಇಲ್ಲಿ ಇಲ್ಲೊಂದು ಈ ಜಾಗಕ್ಕೆ ಏನಂತಾರೆ? ಅಪೂರ್ವ ಸಂಗಮ. ಅಪೂರ್ವ ಸಂಗಮ. ಆ ಒಂದು picture 8 ವರ್ಷದಿಂದ 2 ಸಿನಿಮಾ ಮಾಡಿದ್ವಿ, ಜೊತೆಗೆ 5 ಸಿನಿಮಾ ಮಾಡಿದ್ವಿ. ಹೇಳ್ತೀನಿ ಕೇಳಿ. ಐತೆ
ಪವಿತ್ರ ಅವರೇ, ನಾವು ಅಣ್ಣವ್ರ ಸಿನಿಮಾ, ವಿಷ್ಣು ಸರ್ ಸಿನಿಮಾ, ಶ್ರೀನಾಥ್ ಅವ್ರ ಸಿನಿಮಾ, ವಜ್ರಮುನಿ ಅವ್ರನ್ನ, ತುಗತಿ ಪರ್ಸನ್ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ಬೇಗ ಕನೆಕ್ಟ್ ಆಗತ್ತೆ. ನೀವು ರೀಸೆಂಟ್ ಎಲ್ಲ ಕಟ್ಟಾಗ್ತಿದ್ದೆ ನಾವು. ಹಂಗಂತೀರಾ? ನಾನೇ ಹಾಕೊಟ್ಬಿಟ್ಟಿದ್ದೀನಿ. ರೀಸೆಂಟ್ ಆಗಿ ಕೇಳಿದ್ರೆ ನಂಗೆ ಕಷ್ಟ ಆಗ್ತಿತ್ತು ಏನೋ. ಹೀರೋಸ್ ಯಾರು ಅದ್ರಲ್ಲಿ? ಹೀರೋಸ್ ಯಾರು ಯಾವ್ದ್ರಲ್ಲಿ ಹೇಳಿದ್ರಲ್ಲ ಮೂವೀಸ್? ಅವರು ಶಂಕರ್ ನಾಗ್ ಬಿಡ್ರಿ, ಯಾಕ್ರಿ ನಮ್ಗೆ ಹಿಂಸೆ ಕೊಡ್ತೀರಾ? ಊರ್ ಬಿಟ್ಟಾಗ ಕುಟ್ಕೊಂಡು ಊಟ ಬಡಿಸಿದೀನಿ. ಅನ್ನ ಅಂದ್ಬಿಟ್ಟು ಹೋಗು ಅಂತೆಲ್ಲ ನಿನಗೆ ಮರ್ಯಾದೆ ಐತಾ? ನೀನು ಓಲ ಊರ್ಬಿಟ್ಟು ಶೂಟಿಂಗ್ ಟೈಮಲ್ಲಿ ತುಂಬಾ ಚೆನ್ನಾಗಿ, ತುಂಬಾ ಶೂಟಿಂಗ್ ಒಂಥರ ಪಿಕ್ನಿಕ್ ಇದ್ದಂಗಿತ್ತು. ವೆರಿ ನೈಸ್. ನಮ್ಮ ಡೈರೆಕ್ಟ್ರು ಮಾತ್ರ ಹೇಳೋದ್ ಬೇಡ. ಇಲ್ವಾ ಡೈರೆಕ್ಟರ್? ಡೈರೆಕ್ಟ್ರು ಅಂತ ಡೈರೆಕ್ಟ್ರು ಆತರ ಡೈರೆಕ್ಟರ್ ಸಿಗಲ್ಲ. ಡೈರೆಕ್ಟ್ರು ಅಂದ್ರೆ ನಿಮ್ಗೆ ಅವರೇ ಡೈರೆಕ್ಟ್ರೆ. ಆತರ ಡೈರೆಕ್ಟರ್ ಅಂದ್ರೆ ಆತರ ಡೈರೆಕ್ಟ್ರೆ. ನೀವು ನೋಡಿದ್ರೆ ನಿಮ್ ಲೈಫ್ ಅಲ್ಲಿ ಆತರ ಡೈರೆಕ್ಟ್ ನೋಡಿರೋದು ನೀವು ಅವ್ರೊಬ್ಬರನ್ನೇ. ಯಾವ ತರ ಡೈರೆಕ್ಟ್ ನೋಡಕ್ಕಾಗಲ್ಲ. ಮಂಡ್ಯ ಸ್ಲ್ಯಾಂಗು, ಹಳ್ಳಿ ಸ್ಲ್ಯಾಂಗು, ಕನ್ನಡ ಸಿನಿಮಾ, ಮಂಡ್ಯ ಕಡೆ ಸಿನಿಮಾ ಅಂತ ಕಾಮಿಡಿ ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಅಂದ್ರೆ ಆ ಡೈರೆಕ್ಟರ್ ಯಾವ ಡೈರೆಕ್ಟರ್? ಮಹೇಶ್ ಕುಮಾರ್. ಮಹೇಶ್ ಕುಮಾರ್ ಅಲ್ಲ, ಇವ್ರು ಇಷ್ಟೊತ್ತು ಹೇಳಿದ್ ಬೇರೆ ಡೈರೆಕ್ಟರ್ ಬಗ್ಗೆ, ನಾನ್ ಮಹೇಶ್ ಬಗ್ಗೆ ಹೇಳಿದ್ದ. ಹ್ಯಾಪಿ ಇದೆ ಫುಲ್ ಟೀಮ್ ಅಲ್ವಾ? ಎಸ್ ಫುಲ್ ಹ್ಯಾಪಿ ಇದೆ. ನಿಮ್ಗೆ ಏನಾದ್ರು ನಮ್ದು ಇಷ್ಟೊತ್ತು ಇಂಟರ್ವ್ಯೂ ಮಾಡೋದು ಏನೋ ದುಃಖ ಏನಾದ್ರು ಕಾಣಿಸ್ತಾ ನಿಮ್ಗೆ? ಸಿನಿಮಾ ಬಗ್ಗೆ ನಮ್ಗೆ ತುಂಬಾ ಆಂಗ್ಸೈಟಿ ಇದೆ. ಮತ್ತೆ ಪಾಪ ಕ್ಯಾಮ್ರಾ ಮುಂದೆ ನಗ್ನಗ್ತಾ ಹೇಳ್ತಿದ್ದೀರೇನೋ ಅಂತ ಸ್ವಲ್ಪ ಎಲ್ಲ ಇಲ್ಲಮ್ಮ ನೋಡಮ್ಮ, ಒಂದು ಪರೀಕ್ಷೆ ಬರ್ದಂಗೆ ಭಯ ಆಗತ್ತೆ ಗೊತ್ತಾ, ಆತರ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ವಿ, ಎಂಜಾಯ್ ಮಾಡ್ಲಿ ಅಂತ ಕಾಯ್ತಾ ಇದೀವಿ ನಾವು. ಇವರೇ ನನಗೆ ಹೊಡೆಯೋದು. ಏನೋ ಮಾತಾಡಿ, ಇನ್ನೋಸೆಂಟ್ ಆಗಿ ಏನೋ ಹೇಳಿ. ನಿಮ್ದು ಆಂಕರ್ ನೀವು, ಥ್ಯಾಂಕ್ ಯು. ಇಲ್ಲ, ನೀವು ಅಷ್ಟೇ ಚೆನ್ನಾಗಿತ್ತು. ಈಗ ನಮ್ಮ ಮಾರ್ಗದಲ್ಲಿ ನೀವು ನಾವು ಶೂಟಿಂಗ್ ಮಾಡಿದ ಜಾಗದಲ್ಲೇ ಬಂದು ನೀವು ಬುತ್ತಿ ಒತ್ಕ ಬಂದು ನಮ್ಗೆ ಉಣ್ಣಕ್ಕಿಕ್ಕಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಇಷ್ಟೊಂದು ಕ್ವಶನ್ ಕೇಳಿಸಿ, ಮತ್ತೆ ನಮಗೂ ಒಂದೆರಡು ಆಟ ಆಡಿಸಿ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಕ್ ಬಂದಿರೋ ತಮಗೂ ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಆಗಸ್ಟ್ 7ಕ್ಕೆ ದಯವಿಟ್ಟು ಬನ್ನಿ. ಹೇಳಿದಷ್ಟು ಸೀರಿಯಸ್ ಆಗಿ ನಮ್ಮ ಸಿನಿಮಾ ಇರಲ್ಲ, ಕಂಪ್ಲೀಟ್ ಮನೋರಂಜನೆ, ಡಬಲ್ ಗಂಟೆ ಮಾಡಿದ್ದ ದಯವಿಟ್ಟು ಥಿಯೇಟರ್ ಬನ್ನಿ. ಸಿನಿಮಾ ಕಾಮಿಡಿ ಬಿಡೋದು. ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು ನಿಮ್ಮ ಕಂಪನಿ ಸಿನಿಮಾ ಬಗ್ಗೆ ಮಾತಾಡಿದಾಗ್ಲಿ ಹೇಳಿದಾಗ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನಾನೇನ್ ಸಿನಿಮಾ ನೋಡಿ ಶೂರ್ ಶಾಟ್ ಇರುತ್ತೆ. ನೋಡಿ ಎಲ್ಲರೂ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯದ ನಿಮ್ಮ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ. ಆರಾಮಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಹತ್ರ. ಸೊ ಆಗಸ್ಟ್ 7ನೇ ತಾರೀಕು ನಿಮಗಿಲ್ವಾ ನಮಗಿಲ್ವಾ ಟೈಮ್ ಅಂತ ಕೇಳ್ತಿದ್ದೀನಿ. ಅವ್ರಿಗಿಲ್ಲ ಅವಕಾಶ ಕೊಡ್ಬೇಕು. ಬಿಸಿ ಸರ್ ಅವರು. ಬೇರೆಯವರೆಲ್ಲ ಇಲ್ಲಿ ಕಾಲ್ ಕರ್ಕೊಂಡು ಅವ್ರಿಗೆ ಎದ್ ಹೇಳ್ತಾರ ಬಂದು ಕುತ್ಬಿಡ ನನಗೆ. ಅಯೋಗ್ಯ 1 ಅಂತೂ ಸೂಪರ್ ಡೂಪರ್ ಸಕ್ಸಸ್ ಆಗಿತ್ತು. ಇವತ್ತಿಗೂ ಆ ಸಿನಿಮಾನ ಎಲ್ಲ ನೆನ್ಸ್ಕೊಳ್ತಾರೆ, ನಗ್ತಾರೆ. ಆದ್ರೆ ಅಯೋಗ್ಯ 2 ನೋಡೋದಕ್ಕೆ ಬಹಳಷ್ಟು ಜನ ಕಾಯ್ತಾ ಇದ್ರಿ. ಅಕಸ್ಮಾತ್ ಅಲ್ಲೊಬ್ರು ಇಲ್ಲೊಬ್ರು ಸಿನಿಮಾ ನೋಡಿಲ್ವಾ? ಖಂಡಿತ ಸಿನಿಮಾ ನೋಡಿ. ನಿಮಗೆ ಅನ್ಸುತ್ತೆ ಅಯೋಗ್ಯ 2 ನೋಡ್ಲೇಬೇಕು ಅಂತ. ಅದನ್ನ ನೀವು 1 ಸರಿ ಅಲ್ಲ, 2 ಸರಿ ಅಲ್ಲ, 4 ಸರಿ ನೋಡಿದ್ರು ಅಷ್ಟೇ ಮಜಾ ಕೊಡುತ್ತೆ. ಇನ್ನು ಸೆಕೆಂಡ್ ಹೆಂಗಿರ್ಬೇಡ. ನಮ್ಮ ಟೀಮ್ ಹೇಳ್ದಂಗೆ ಡಬಲ್ ಧಮಾಕ ಅಂತೂ ಗ್ಯಾರಂಟಿ. ಆಗಸ್ಟ್ 7ನೇ ತಾರೀಕು ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಮತ್ತೊಮ್ಮೆ ನೀವು ಧೂಳ್ ಧಮಾಕ ಮಾಡ್ಬೋದಿಲ್ಲ, ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಸಿನಿಮಾ ಅನ್ನೋದನ್ನ ಮರಿಬೇಡಿ. ನಮ್ಮ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಣ. ಹೀಗೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೋದು, ಉಳಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಸ್ಟ್ ಒಂದು ಬುಟ್ಟಿ ತಗೊಂಡೋಗ್ಬಿಡಿ. ನೋಡ್ಕೊಂಡು ಮಾತಾಡ್ತಾಳೆ ಅವಳು.